ಹೆಚ್ಚು ಕಡಿಮೆ ಮೋಶೆ ಆ ದಿವಸ ನಡೆಸಿದ್ದು 30-40 ಲಕ್ಷ ಜನರನ್ನ, 30-40 ಲಕ್ಷ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಅವ್ರನ್ನ ಹೊರಗಡೆ ತಗೊಂಡು ಬಂದ. ದೇವರು ಇಸ್ರಾಯೇಲರ ವಿಷಯದಲ್ಲಿ ಭಾಳ ದೊಡ್ಡ ಯೋಜನೆ ಮಾಡಿದರು. ಏನು ಯೋಜನೆ ಅಂದರೆ, ಅವರಲ್ಲಿ ಗುಲಾಮಗಿರಿಯಲ್ಲಿದ್ದಾರಲ್ಲ ಆ ದೇವರ ಮಕ್ಕಳನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಅವರನ್ನು ಸೇರಿಸಬೇಕು ಅಂತ. ಕಾನಾನ್ ದೇಶ ಅಂದರೆ ಏನು? ದೇವರ ವಾಕ್ಯದಲ್ಲಿ ಬರೆದಿದೆ, ಅದು ಹಾಲು ಜೇನು ಹರಿಯುವಂಥ ಸ್ಥಳ, ಅಂದರೆ ಸಮೃದ್ಧಿ ಇರುವಂಥ ಸ್ಥಳ. ಆ ಸ್ಥಳಕ್ಕೆ ಇವರನ್ನು ಸೇರಿಸಬೇಕು ಅನ್ನೋದು ದೇವರ ಉದ್ದೇಶ ಆಗಿತ್ತು. ಅದಕ್ಕೆ ದೇವರು ಮೋಶೆಗೆ ಏನು ಹೇಳಿದ್ರು ಅಂದರೆ, ಮೋಶೆ, ಈ ಇಸ್ರಾಯೇಲ್ ಜನರು ಏನಿಲ್ಲಿ ಗುಲಾಮಗಿರಿಯಲ್ಲಿದ್ದಾರಲ್ಲ ಅವ್ರನ್ನ ನೀನು ಬಿಡುಗಡೆ ಮಾಡಿ ತಗೊಂಡು ಹೋಗು ಅಂದರೆ, ದೇವರು ಮೋಶೆಗೆ ಬೇಕಾದಂಥ ಬಲವನ್ನು ಕೊಟ್ಟರು, ಮೋಶೆಯ ಜೊತೆಯಲ್ಲಿ ಇದ್ದರು, ಮೋಶೆಗೆ ಸಹಾಯ ಮಾಡಿದರು. ಹೆಚ್ಚು ಕಡಿಮೆ 30-40 ಲಕ್ಷ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಹೊರಗಡೆ ತಗೊಂಡು ಬಂದ. ಈ ಚರಿತ್ರೆ ನಾನು ಭಾಳಷ್ಟು ಸಾರಿ ನಿಮಗೆ ಹೇಳಿದ್ದೀನಿ. ಹೊರಗಡೆ ತಗೊಂಡು ಬಂದು ಅರಣ್ಯದಲ್ಲಿ ನಡೆಸ್ತಾ ಹೆಚ್ಚು ಕಡಿಮೆ 40 ವರ್ಷಗಳ ತನಕ ಇಸ್ರಾಯೇಲರನ್ನು ನಡೆಸಿದ. ಅಲ್ಲಿಂದ ಇವಾಗ ಯೆಹೋಶುವ ಇಸ್ರಾಯೇಲರನ್ನು ನಡೆಸಬೇಕು. ಯೆಹೋಶುವನ ಜವಾಬ್ದಾರಿ ಏನಂದರೆ, ಕಾನಾನ್ ದೇಶವನ್ನು ಗೆದ್ದು ಕಾನಾನ್ ದೇಶದಲ್ಲಿರುವ ಭೂಮಿಯನ್ನು ಈ ಇಸ್ರಾಯೇಲರಿಗೆ ಹಂಚಿಕೊಡಬೇಕು. ಅವರವರ ಕುಲಕ್ಕೆ ಸರಿಯಾಗಿ, ಅವರವರ ಗೋತ್ರಕ್ಕೆ, ಅವರವರ ಗುಂಪಿಗೆ ಸರಿಯಾಗಿ ಆ ಭೂಮಿಯನ್ನು ಹಂಚಿಕೊಡಬೇಕು. ಈಗ ಭೂಮಿಯನ್ನು ಹಂಚಿಕೊಡಬೇಕು, ಊರನ್ನು ಹಂಚಿಕೊಡಬೇಕು, ಪಟ್ಟಣವನ್ನು ಹಂಚಿಕೊಡ್ಬೇಕಂದ್ರೆ ಹಂಗೆ ಆಗಲ್ಲ. ಇವಾಗಿನ ಪದ್ಧತಿ ಬೇರೆ, ಆವಾಗಿನ ಪದ್ಧತಿ ಬೇರೆ. ಆವಾಗಿನ ಪದ್ಧತಿ ಹೆಂಗಿತ್ತಂದರೆ, ಒಂದು ಪಟ್ಟಣ ಬೇಕು ಅಂದರೆ ಆ ಪಟ್ಟಣವನ್ನು ಇವನು ಗೆಲ್ಲಬೇಕು. ಯಾರು ಗೆಲ್ತಾರೋ ಅವ್ರದೇ ಪಟ್ಟಣ, ಯಾರು ಗೆಲ್ತಾರೋ ಅವ್ರದೇ ರಾಜ್ಯ, ಯಾರು ಗೆಲ್ತಾರೋ ಅವ್ರದೇ ದೇಶ, ಹಂಗಿತ್ತು. ಇವಾಗ ಇಸ್ರಾಯೇಲರು ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಬೇಕಂದ್ರೆ ಕಾನಾನ್ ದೇಶವನ್ನು ಅವ್ರಿಗೆ ಗೆಲ್ಲಬೇಕು. ಆದರೆ ಯೆಹೋಶುವನಿಗೆ ಒಂದು ಭಯ ಇದೆ. ಯೆಹೋಶುವನ ಮನಸ್ಸಿನಲ್ಲಿ ಯಾವ ಥರ ಭಯ ಇದೆಯೋ ಅದೇ ಪ್ರಕಾರ ಇಸ್ರಾಯೇಲ್ ಜನರ ಹೃದಯದಲ್ಲಿ ಕೂಡ ಒಂದು ಭಯ ಇದೆ. ಏನ ಭಯ? ಯೆಹೋಶುವ ನಮ್ಮನ್ನು ನಡೆಸ್ತಾನ? ಮೋಶೆ ನಡೆಸಿದ ಹಾಗೆ ಯೆಹೋಶುವನು ನಮ್ಮನ್ನು ನಡೆಸ್ತಾನ? ಯೆಹೋಶುವನಿಗೆ ಆಗತ್ತಾ ನಮ್ಮನ್ನು ನಡೆಸಲಿಕ್ಕೆ? ಮೋಶೆ ಹೋಗ್ಬಿಟ್ನಲ್ಲ, ಮೋಶೆ ಜಾಗದಲ್ಲಿ ಯೆಹೋಶುವನು ಅಷ್ಟು ಸಮರ್ಥನಾಗಿದ್ದಾನ ಅಂತ ಅವರ ಹೃದಯದಲ್ಲಿ ಒಂದು ಭಯ. ಈಗ ಯೆಹೋಶುವನಿಗೇನು ಭಯ? ಗುರು ಹೋದ ನಂತರ ಈಗ ನಮಗೆ ಮಾರ್ಗದರ್ಶನ ಮಾಡೋರು ಯಾರು? ಇವನ ಒಳಗಡೆ ಒಂದು ಭಯ. ಎರಡನೇ ಭಯ ಏನಂದ್ರೆ, ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶವನ್ನು ವಶಪಡಿಸಿಕೊಂಡು ಕೊಡಬೇಕಲ್ಲ, ಆ ಕಾನಾನ್ ದೇಶವನ್ನು ವಶ ಮಾಡಿಕೊಳ್ಬೇಕಂದ್ರೆ ಯುದ್ಧ ಮಾಡಬೇಕು. ಆದರೆ ಈ ಇಸ್ರಾಯೇಲರಿಗೆ ಯುದ್ಧ ಮಾಡಕ್ಕೆ ಬರಲ್ಲ. ಇವರು ಅರಣ್ಯದಲ್ಲಿ ಹುಟ್ಟಿ ಬೆಳೆದವರು. ಅರಣ್ಯದಲ್ಲಿ ಹುಟ್ಟಿ ಬೆಳೆದವರಿಗೆ ಯುದ್ಧ ಎಲ್ಲಿ ಬರುತ್ತೆ? ಇವರಿಗೆ ಕತ್ತಿ ವಿದ್ಯೆ ಬರಲ್ಲ, ಈಟಿ ಬೀಸಲಿಕ್ಕೆ ಬರಲ್ಲ. ಇವರನ್ನು ತಗೊಂಡು ಹೆಂಗೆ ನಾನು ಯುದ್ಧ ಮಾಡಲಿ? ಇದು ಎರಡನೇ ಭಯ. ಮೂರನೇ ಭಯ ಏನಂದ್ರೆ, ಕಾನಾನ್ ದೇಶದ ಜನರು ಬಹಳ ದೇಹದಾಢ್ಯ ಇರುವವರು, ದೇಹದಲ್ಲಿ ಬಹಳ ಬಲ ಇರೋರು. ಆ ಥರ ಬಲ ಇರುವಂಥ ಜನರನ್ನ ನಮ್ಮಿಂದ ಗೆಲ್ಲಕ್ಕಾದೀತೆ. ಇವನ ಹೃದಯದೊಳಗಡೆ ಒಂದು ಭಯ ಇದೆ. ದೇವರ ಮಕ್ಕಳೇ, ನಾನು ಕೇಳಿಸ್ಕೊಳ್ರಿ, ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗೆಲ್ಲ ಬಂದು ಕೂತ್ಕೊಂಡ್ರು ಕೂಡ ಚಿಂತೆಯಿಂದ, ಭಯದಿಂದ, ಆತಂಕಗಳಿಂದ ನಾವು ಅನೇಕ ಸಾರಿ ಬಂದು ಕೂರ್ತೀವಿ. ಆದರೆ ಎಲ್ಲ ಚಿಂತೆ, ಆತಂಕ, ಭಯಗಳನ್ನು ನೀಗಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಯೆಹೋಶುವನ ಹೃದಯದಲ್ಲಿ ಒಂದು ಭಯ, ಒಂದು ಗುರು ಇಲ್ಲ ಜೊತೆಯಲ್ಲಿ. ಎರಡನೇ ಭಯ ಏನು? ಇವರಿಗೆ ಯುದ್ಧ ಮಾಡಕ್ಕೆ ಬರಲ್ಲ. ಮೂರನೇ ಭಯ ಏನು? ಅವರು ಬಹಳ ಶಕ್ತಿಶಾಲಿಗಳು. ಈ ಮೂರು ಭಯ ಅವನ ಹೃದಯದಲ್ಲಿದೆ. ಇವಾಗ ದೇವರು ಯೆಹೋಶುವನನ್ನ ಉಪಯೋಗ ಮಾಡಬೇಕಂದ್ರೆ ಇವನ ಹೃದಯದಲ್ಲಿರುವ ಭಯವನ್ನು ಫಸ್ಟ್ ತೆಗಿಬೇಕು. ಇವನಲ್ಲೂ ಭಯ ಇದೆ, ಅವರಲ್ಲೂ ಭಯ ಇದೆ. ಈಗ ಈ ಭಯವನ್ನ ತೆಗೆಯುವಂತ ಜವಾಬ್ದಾರಿ ಯಾರ್ದು? ದೇವ್ರದ್ದು ರೀ. ಹಲ್ಲೆಲೂಯಾ. ನಿನ್ನ ನನ್ನ ಎಲ್ಲ ಭಯಗಳನ್ನು, ಎಲ್ಲ ಆತಂಕವನ್ನ ತೆಗೆದು ಹಾಕಲಿಕ್ಕೆ ನಾನು ಮತ್ತೆ ಹೇಳ್ತೀನಿ, ದೇವರು ಮಾತ್ರನೇ ಶಕ್ತನು. ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಆಗಲಾರದೆ ಇರುವಂಥದ್ದು, ಯಾವ ಗುಂಪಿಗೂ ಆಗಲಾರದೆ ಇರುವಂಥದ್ದು ಸರ್ವೇಶ್ವರನಾದ ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವನ ಹೃದಯದಲ್ಲಿರುವ ಭಯವನ್ನು ತೆಗಿಬೇಕೀಗ. ಅದಕ್ಕೆ ದೇವರು ಏನು ಮಾಡಿದ್ರು ಅಂದರೆ, ಯೋರ್ದಾನ್ ನದಿಯನ್ನು ದಾಟುವಂಥ ಪರಿಸ್ಥಿತಿ ಆವತ್ತು.
ಶಿಟ್ಟೀಮ್ನಲ್ಲಿ ಇದ್ದಾರೆ ಇವರೆಲ್ಲ. ಶಿಟ್ಟೀಮ್ ಅನ್ನುವ ಪ್ರದೇಶದಲ್ಲಿದ್ದಾರೆ, ಬಹಳ ಹತ್ರ ಬಂದಿದ್ದಾರೆ. ಈಗ ಕಾನಾನ್ ದೇಶವನ್ನು ವಶ ಮಾಡಿಕೊಳ್ಳಬೇಕು. ಕಾನಾನ್ ದೇಶಕ್ಕೂ ಮತ್ತು ಶಿಟ್ಟೀಮಿಗೂ ಮಧ್ಯದಲ್ಲಿ ಯೋರ್ದಾನ್ ನದಿ ಹರಿತಾ ಇದೆ. ಇವಾಗ ನನ್ನನ್ನು ಗಮನಿಸ್ರಿ, ಯೋರ್ದಾನ್ ನದಿ ಬಹಳ ದೊಡ್ಡ ನದಿ ಏನಲ್ಲ, ಒಂದು 10 ರಿಂದ 12 ಅಡಿ ಅಗಲ ಇರುವಂಥದ್ದು. ನೀರು ಬಹಳ ಅಂದರೆ ಸೊಂಟದ ಮಟ್ಟಕ್ಕೋ ಇಲ್ಲ ಎದೆ ಮಟ್ಟಕ್ಕೋ ನೀರಿರ್ತದೆ ಅಷ್ಟೇ. ಮನುಷ್ಯನ ಪ್ರಾಣಕ್ಕೆ ಹಾನಿ ಏನಾಗಲ್ಲ, ಸಣ್ಣ ನದಿ ಅದು. ಆದರೆ ವರ್ಷಕ್ಕೊಮ್ಮೆ ಆ ಯೋರ್ದಾನ್ ನದಿಯಲ್ಲಿ ದೊಡ್ಡ ಪ್ರವಾಹ ಬರುತ್ತೆ. ವರ್ಷಕ್ಕೊಮ್ಮೆ ಆ ಪ್ರವಾಹ ಹೆಂಗ್ ಬರುತ್ತೆ ಅಂದರೆ, ನೀವು ಫೋನ್ಗಳಲ್ಲಿ ರೀಲ್ಸ್ ಎಲ್ಲ ನೋಡುವಾಗ ಆವಾಗವಾಗ ನೀವು ನೋಡ್ತಿರಲ್ಲ, ನೀರು ಭಾಳ ಸ್ಪೀಡಾಗಿ ಬಂದು ಕಾರುಗಳನ್ನೆಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ, ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ಬಿಡುತ್ತೆ, ಮರಗಳೆಲ್ಲ ಉಳ್ದೋಗ್ಬಿಡುತ್ತೆ. ಈ ಥರ ಭಯಂಕರವಾದ ಅನಾಹುತ ನೋಡ್ತಿರಲ್ಲ. ದೊಡ್ಡ ನೀರು, ಅದು ಭಯಂಕರವಾದ ಪ್ರವಾಹ. ಆ ಥರದ ಪ್ರವಾಹ ವರ್ಷಕ್ಕೊಮ್ಮೆ ಯೋರ್ದಾನ್ ನದಿಯಲ್ಲಿ ಬರುತ್ತೆ. 10 ರಿಂದ 12 ಅಡಿ ಅಗಲ ಇರುವಂಥ ಆ ನದಿ ಪ್ರವಾಹ ಬಂದಾಗ 1.5 ರಿಂದ 2 ಕಿಲೋಮೀಟರ್ ಅಗಲ ಆಗ್ಬಿಡುತ್ತೆ ನದಿ. ಹಲ್ಲೆಲೂಯಾ. ಇವಾಗ ದೇವರು ಆ ಶಿಟ್ಟೀಮಲ್ಲಿ ಆ ಜನರೆಲ್ಲ ಸೇರಿದಾರಲ್ಲ, ಆ ಸಮಯ ಇದೆಯಲ್ಲ, ಆ ಸಮಯ ಪ್ರವಾಹ ಬರುವಂಥ ಸಮಯ. ನನ್ನ ಕೇಳಿಸ್ಕೊಳ್ರಿ, ಅದು ಪ್ರವಾಹ ಬರುವಂಥ ಸಮಯ. ಆ ಪ್ರವಾಹ ಬರುವಂಥ ಸಮಯ ಆಗಿರುವ ಕಾರಣ ಇವತ್ತು ಪ್ರವಾಹ ಬರುತ್ತೋ, ನಾಳೆ ಪ್ರವಾಹ ಬರುತ್ತೋ, ಮತ್ತೊಂದು ದಿವಸ ಪ್ರವಾಹ ಬರುತ್ತೋ ಗೊತ್ತಿಲ್ಲ. ಆದರೆ ಆ ಸಮಯ ಬಂದು ಪ್ರವಾಹ ಬರುವ ಸಮಯ. ಆ ಪ್ರವಾಹ ಬಂದರೆ ಇಸ್ರಾಯೇಲರು ಒಬ್ಬರು ಉಳಿಯಲ್ಲ, ಎಲ್ಲರೂ ನೀರಿಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅಂತ ಭಯಂಕರವಾದ ಪ್ರವಾಹ. ಈಗ ಇವ್ರ ಒಳಗಡೆ ದಿಗಲೇನು? ಒಂದು ಪ್ರವಾಹದ ಸಮಯ, ಯೋರ್ದಾನ್ ನದಿ ಅಡ್ಡವಾಗಿದೆ, ಕಾನಾನ್ ದೇಶ ದಾಟಬೇಕು. ಇವ್ರಿಗೆ ನೋಡಿದ್ರೆ ಯುದ್ಧ ಮಾಡಕ್ಕೆ ಬರಲ್ಲ, ಅವ್ರು ನೋಡಿದ್ರೆ ಬಹಳ ಬಲಶಾಲಿಗಳು, ಮೋಶೆ ಬೇರೆ ಇಲ್ಲ. ನೋಡಿದ್ರ ಅವರ ಸುತ್ತಲೂ ಭಯವೇ ಆವರಿಸಿದೆ, ಆತಂಕವು ಆವರಿಸಿದೆ. ಇಂಥ ಆತಂಕದ ಪರಿಸ್ಥಿತಿಯಲ್ಲಿರುವಾಗ ದೇವರು ಅವರಿಗೆ ಎಂಥ ಉತ್ತರ ಕೊಟ್ಟರು, ಅದು ನಾನು ಇವತ್ತು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನು ಉತ್ತರ ಕೊಟ್ಟರು ದೇವ್ರು? ಹಂಗಾದ್ರೆ ಮಾತಿನಲ್ಲಿ ಉತ್ತರ ಕೊಟ್ರ, ಕ್ರಿಯೆಗಳಲ್ಲಿ ಉತ್ತರ ಕೊಟ್ರ, ಅದ್ಭುತಗಳಿಂದ ಉತ್ತರ ಕೊಟ್ರ ಅಂತ ಇವತ್ತು ನಾವು ದೇವರ ವಾಕ್ಯದಿಂದ ನೋಡೋಣ. ದಯಮಾಡಿ ಒಂದು ವಾಕ್ಯ ತೆಗಿತೀರಾ? ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯನ ಓದ್ರಪ್ಪ. ಯೆಹೋಶುವನು ಬೆಳಗ್ಗೆ ಎದ್ದನು. ಎಷ್ಟು ಗಂಟೆಗೆ ಎದ್ದನು? ನಾವು ಯಾವಾಗ ಎದ್ದು ಹೇಳ್ತಿದ್ದೀವಿ? ಬೆಳಗ್ಗೆನ ಸಾಯಂಕಾಲನ? ನಾವು ಬೆಳಗ್ಗೆನೇ ಎದ್ದೇಳ್ತಿದ್ದೀವಿ. ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ನೀನು ಎದ್ದು ಕೂಡಲೇ ಮಾಡಬೇಕಾದ್ದೇನು? ದೇವರ ಸಮ್ಮುಖದಲ್ಲಿ ಧ್ಯಾನ ಮಾಡಬೇಕು, ದೇವರ ವಾಕ್ಯದ ಧ್ಯಾನ ಮಾಡಬೇಕು. ಯಾಕೆ ದೇವರ ವಾಕ್ಯದ ಧ್ಯಾನ? ಯಾಕೆ ದೇವರ ವಾಕ್ಯದ ಧ್ಯಾನ ಯಾಕೆ? ಈಗ ನನ್ನನ್ನು ಕೇಳಿಸ್ಕೊಳ್ರಿ. ಮೋಶೆಯನ್ನ ದೇವರು ಹೆಂಗೆ ನಡೆಸಿದರು? ಆತನು ಮೇಘಸ್ತಂಭವಾಗಿ ಇಸ್ರಾಯೇಲರನ್ನು ನಡೆಸಿದ. ಯೆಹೋಶುವನ ಕಾಲದಲ್ಲಿ ಹೆಂಗೆ ನಡೆಸಿದರು? ಆಗಾಗ ದೇವರು ಯೆಹೋಶುವನ ಜೊತೆಯಲ್ಲಿ ಮಾತಾಡಿ ನಡೆಸಿದರು. ಅಲ್ಲಿ ಮೇಘಸ್ತಂಭದೋಪಾದಿಯಲ್ಲಿ ನಡೆಸಿದರು, ಇಲ್ಲಿ ದೇವರ ಮಾತಿನ ಮೂಲಕ ಆಗಾಗ ಮಾತಾಡಿ ನಡೆಸಿದರು. ಇವಾಗ ನಮ್ಮ ವಿಷಯಕ್ಕೆ ಬರೋಣ. ನಮ್ಮನ್ನ ದೇವರು ಹೆಂಗೆ ನಡೆಸ್ತಾ ಇದ್ದಾರೆ? ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ? ಒಂದ್ಸರಿ ತೋರಿಸ್ರಿ ನೋಡೋಣ. ನಮ್ಮ ಕೈಯಲ್ಲಿರುವ ಬೈಬಲ್ ಇದೆಯಲ್ಲ, ನಮ್ಮ ಕೈಯಲ್ಲಿರುವ ವಾಕ್ಯ ಇದೆಯಲ್ಲ, ಆ ವಾಕ್ಯ ಇವತ್ತು ನಮ್ಮನ್ನು ನಡೆಸ್ತಾ ಇದೆ. ಮೋಶೆ ಕಾಲದಲ್ಲಿ ಆಗಾಗ ಮೇಘಸ್ತಂಭವಾಗಿ ದೇವರು ನಡೆಸಿದರು. ಯೆಹೋಶುವನ ಕಾಲದಲ್ಲಿ ಆಗಾಗ ದೇವರು ಮಾತಾಡಿ ನಡೆಸಿದರು. ನಮ್ಮ ಕಾಲದಲ್ಲಿ ನಿರಂತರವು ದೇವರ ವಾಕ್ಯದ ಮೂಲಕ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾನು ನಿಮಗೆ ಹೇಳ, 119ನೇ ಕೀರ್ತನೆ 105ನೇ ವಾಕ್ಯ ಹೇಳ್ರಿ, ಬಾಯ್ಪಟ್ಟ ಇರೋರು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ನನ್ನ ಕಾಲಿಗೆ ಏನಾಗಿದೆ? ದೀಪ. ಟಾರ್ಚ್ ಅಂದರೆ ಎಷ್ಟು ದೂರ ಬೀಳುತ್ತೆ? ಭಾಳ ದೂರ ಬೀಳುತ್ತೆ. ದೀಪ ಅಂದರೆ ಎಷ್ಟು ಅಗಲ ಬೀಳುತ್ತೆ ಬೆಳಕು? ರಾತ್ರಿಯಲ್ಲಿ ನಡೆಯುವಾಗ ಒಂದು ದೀಪ ಹಚ್ಕೊಂಡು ನಾವು ನಡೀತಾ ಹೋದರೆ ಎಷ್ಟು ಹೆಜ್ಜೆಗಳವರೆಗೂ ಬೆಳಕು ಕಾಣುತ್ತೆ ನಮಗೆ? 1 ಹೆಜ್ಜೆ ಇಲ್ಲ 2 ಹೆಜ್ಜೆ ಅಷ್ಟೇ. ಅಲ್ಲಿಂದ ಮುಂದೆ ಕತ್ಲಿರುತ್ತೆ. 2 ಹೆಜ್ಜೆ ಹಾಕುವಷ್ಟು ಮಾತ್ರನೇ ಬೆಳಕಿರುತ್ತೆ, ಅದರ ನಂತರ ಕತ್ಲಿರುತ್ತೆ.
ನಾವು ಮುಂದಕ್ಕೆ ಹೆಜ್ಜೆ ಆಗ್ತಾ ಹೋದ್ರೆ ಹೆಜ್ಜೆ ಹೆಜ್ಜೆಗೂ ದೀಪ ಬೆಳಕು ತೋರಿಸುತ್ತೆ. ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ನಮ್ಮನ್ನ ನಿನ್ನ ಜೀವನದ ಪ್ರತಿ ಹೆಜ್ಜೆಗೂ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸ್ತಾ ಇದ್ದಾರೆ ಅಂತ ಅದರ ಅರ್ಥ. ಈಗ ಬೆಳಗ್ಗೆ ಎದ್ದು ಏನ್ ಮಾಡಬೇಕು? ದೇವರ ವಾಕ್ಯದ ಧ್ಯಾನ ಮಾಡ್ಬೇಕು. ನಾವು ಧ್ಯಾನ ಅಷ್ಟು ಅವಶ್ಯಕತೆ ಇದೆಯೇನ್ರಿ? ಈಗ ನೀವು ಹೇಳ್ಬೋದು, ಪಾಸ್ಟರ್ ನಿಮಗೆ ಧ್ಯಾನ ಬೇಕು. ನಮಗೆ ಯಾಕೆ ಧ್ಯಾನ? ನಿಮಗೆ ಧ್ಯಾನ ಬೇಕು ಯಾಕಂದ್ರೆ ನೀವು ಉಪದೇಶ ಮಾಡ್ತೀರಾ. ನಿಮಗೆ ದೇವರ ವಾಕ್ಯದ ಜ್ಞಾನ ತಿಳುವಳಿಕೆ ಬೇಕು ಯಾಕಂದ್ರೆ 4 ಜನ ಜೊತೆ ಮಾತಾಡ್ತೀರಾ. ನಿಮಗೆ ಧ್ಯಾನ ಬೇಕು. ನಮಗೆ ಯಾಕೆ ಬೇಕು ಧ್ಯಾನ? ದೇವರ ವಾಕ್ಯದ ಧ್ಯಾನ ಅನ್ನೋದು ಪ್ರಸಂಗ ಮಾಡಕ್ಕಲ್ಲ. ದೇವರ ವಾಕ್ಯದ ಧ್ಯಾನ ಅನ್ನೋದು ಜ್ಞಾನ ಬೆಳೆಸ್ಕೊಳಕ್ಕಲ್ಲ. ದೇವರ ವಾಕ್ಯದ ಧ್ಯಾನ ಅನ್ನೋದು ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದ ಧ್ಯಾನ ದೇವರ ಸನ್ನಿಧಾನದ ಅನುಭವವನ್ನು ದೇವರು ನಮಗೆ ಕೊಡುತ್ತೆ. ವಿಲಿಯಂ ಟೆಂಡಲ್ ಅಂತ ಒಬ್ಬ ಮಿಷನರಿ ರೀ, ಅವ್ರನ್ನ ಜೈಲಲ್ಲಿ ಹಾಕಿದ್ರು. ಅವ್ರನ್ನ ಕೊಲ್ಲುವಂಥ ದಿನಗಳು. ಅವ್ರನ್ನ ಯಾವಾಗ ಗಲ್ಲಿಗೆ ಹಾಕ್ತಾರೋ ಗೊತ್ತಿಲ್ಲ, ಯಾವಾಗ ಅವ್ರನ್ನ ಸಾಯಿಸ್ತಾರೋ ಗೊತ್ತಿಲ್ಲ. ನಾಳೆ ಸಾಯಿಸ್ತಾರೋ ನಾಡಿದ್ದು ಸಾಯಿಸ್ತಾರೋ. ಅವರೊಂದು ರಿಕ್ವೆಸ್ಟ್ ಮಾಡಿದ್ರಂತೆ. ಏನು ರಿಕ್ವೆಸ್ಟ್ ಮಾಡಿದ್ರಂದ್ರೆ, ನನಗೊಂದು ಇಬ್ರಿಯ ಬೈಬಲ್ ಬೇಕು, ಮತ್ತೆ ಇಬ್ರಿಯ ಒಂದು ಡಿಕ್ಷನರಿ ನನಗೆ ಬೇಕು, ಒಂದು ಪೆನ್ ಬೇಕು, ಒಂದು ನೋಟ್ಬುಕ್ ಬೇಕು, ಮತ್ತೆ ನನ್ನ ಬಟ್ಟೆಗಳು ಹರಿದೋಗಿದೆ, ಚಳಿ ಭಾಳ ಆಗ್ತಾ ಇದೆ, ನನಗೆ ಸೂಜಿ ದಾರನೂ ಬೇಕು. ಇಷ್ಟು ನನಗೆ ಕೊಟ್ಟು ಸಹಾಯ ಮಾಡ್ರಿ ಅಂತೇಳಿ ಜೈಲರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರಂತೆ. ಆವಾಗ ಅವ್ರು ಬಂದು ಕೇಳಿದ್ರಂತೆ, ಯಾಕಪ್ಪ ಸಾಯವನಿಗೆ ನಿನಗೆ ಯಾಕೆ ಇಬ್ರಿಯ ಬೈಬಲ್, ಸಾಯವನಿಗೆ ನಿನಗೆ ಯಾಕೆ ಧ್ಯಾನ ಅಂದರೆ, ಅವಾಗ ಅವ್ರು ಹೇಳಿದ್ರಂತೆ, ಸ್ವಾಮಿ ನಾನು ಎಷ್ಟು ದಿನ ಬೇಕಾದರೂ ನನ್ನನ್ನು ಇಡ್ರಿ, ಆದರೆ ನನಗೊಂದು ಅನುಭವ ಇದೆ. ನಾನು ಯಾವಾಗೆಲ್ಲ ದೇವರ ವಾಕ್ಯದ ಧ್ಯಾನ ಮಾಡ್ತೀನೋ ಆವಾಗೆಲ್ಲ ದೇವರ ಸನ್ನಿಧಾನದಲ್ಲಿ ಇರುವಂಥ ಅನುಭವ ನನಗಾಗತ್ತೆ. ಅದಕ್ಕೋಸ್ಕರ ನನಗೆ ಬೈಬಲ್ ತಂದು ಸಹಾಯ ಮಾಡಿಕೊಡ್ರಿ ಅಂದ್ರಂತೆ. ಪೌಲನಿಗೆ ಮರಣವು ಹತ್ತಿರವಾಗುವಾಗ ತಿಮೋತಿಗೆ ಪತ್ರ ಬರೀತಾನೆ, 2ನೇ ತಿಮೋತಿ ಪತ್ರಿಕೆ ಆ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ, ತಿಮೋತಿ ನೀನು ನನ್ನ ನೋಡಕ್ಕೆ ಬರ್ತೀಯಲ್ಲ, ನನ್ನ ನೋಡಕ್ಕೆ ಬರುವಾಗ ಅಲ್ಲಿ ನಂದು ಕೋಟ್ ಬಿಟ್ಟು ಬಂದಿದ್ದೀನಿ ರೂಮಲ್ಲಿ, ಅದನ್ನು ತೊಗೊಂಡು ಬಾ ಅಂದರು. ಕೋಟ್ ಅಂದರೆ ಚಳಿಗೆ ಹಾಕ್ಕೊಳ್ಳುವಂಥ ಬಟ್ಟೆ, ಅದನ್ನು ತಗೊಂಡು ಬಾ ಅಂದರು. ಚಳಿಗೆ ಹಾಕ್ಕೊಳ್ಳೋ ಬಟ್ಟೆ ತಾಂಬ ಅಂದರೆ ಪರವಾಗಿಲ್ಲ ಇರಲಿ ಅನ್ಬೋದು. ಆದರೆ ಇನ್ನೊಂದು ಮಾತಂದ, ಅಲ್ಲಿ ಪುಸ್ತಕಗಳನ್ನು ನಾನು ಇಟ್ಟಿದ್ದೀನಿ, ಆ ಪುಸ್ತಕಗಳನ್ನು ಕೂಡ ತಗೊಂಡು ಬಾ ಅಂದ. ಇವಾಗ ನನಗೆ ಹೇಳ್ರಿ, ನಾಳೆ ಸಾಯವನಿಗೆ ಬುಕ್ಸ್ ಯಾಕ್ರಿ? ನಾಳೆ ಸಾಯವನಿಗೆ ಬೈಬಲ್ ಯಾಕೆ? ಈವಾಗಲೋ ಆವಾಗಲೋ ಸಾಯ್ತೀನಿ ಅನ್ನುವಂಥ ಪೇಷಂಟ್ ಬೆಡ್ ಮೇಲೆ ಬಿದ್ದಿದ್ದಾನೆ, ಅವನಿಗೆ ಯಾಕೆ ಧ್ಯಾನ? ನಾನು ಹೇಳ ದೇವ್ರ ಮಕ್ಕಳೇ, ದೇವರ ವಾಕ್ಯದ ಧ್ಯಾನ ದೇವರ ಸನ್ನಿಧಾನದಲ್ಲಿ ಕೂರುವ ಅನುಭವ ನಮಗೆ ಕೊಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ಗೊತ್ತಿದೆಯಾ? ದೇವರ ವಾಕ್ಯದ ಧ್ಯಾನ ಮಾಡ್ರಿ, ದೇವರ ವಾಕ್ಯ ಧ್ಯಾನ ಮಾಡ್ರಿ. ದೇವರ ಜೊತೆಯಲ್ಲಿದ್ದಂಗಿರುತ್ತೆ, ದೇವರ ಸನ್ನಿಧಾನದಲ್ಲಿ ಇದ್ದಂಗಿರುತ್ತೆ. ನಮಗೆ ಧೈರ್ಯ ಬರುತ್ತೆ, ನಮಗೆ ಬಲ ಬರುತ್ತೆ. ದೇವರ ವಾಕ್ಯ ನೀವು ಎಷ್ಟು ಓದ್ತಿರಲ್ಲ ಅಷ್ಟು ವಿಶ್ವಾಸ ನಿಮ್ಮೊಳಗಡೆ ಹೆಚ್ಚಾಗತ್ತೆ. ದೇವರ ವಾಕ್ಯವನ್ನು ಓದ್ರಿ. ಬೆಳಗ್ಗೆಯಲ್ಲಿ ಎದ್ದು ಫಸ್ಟ್ ಧ್ಯಾನ ಮಾಡಿ, ಆಮೇಲೆ ಮುಂದೆ ಕೆಲಸ. ಯೋಶುವನಿಗೆ ಮುಂಜಾನೆಯಲ್ಲಿ ಎದ್ದ, ಧ್ಯಾನ ಮಾಡಿದ ನಂತರ ಮುಂದಿನ ಕೆಲಸ ಏನು ಮಾಡ್ದ? ಓದ್ರಪ್ಪ, ಇವಾಗ ಓದ್ರಿ. ಬೆಳಗ್ಗೆ ಎದ್ದು ಯೋಶುವ ಎಲ್ಲ ಇಸ್ರಾಯೇಲರನ್ನ ಕೂಡಿಸಿ ಅವ್ರಿಗೆ ಏನು ಹೇಳ್ತಾನಂದ್ರೆ, ಎಲ್ಲ ಇಸ್ರಾಯೇಲರು ಈ ಯಾಜಕರು ಮಂಜೂಷದ ಪೆಟ್ಟಿಗೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ಹೋಗ್ತಾ ಇರುವಾಗ 900 ಮೀಟರ್ ದೂರದಲ್ಲಿ ನೀವು ಅವರನ್ನು ಹಿಂಬಾಲಿಸ್ತಾ ಬರ್ರಿ ಅಂತೇಳಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಾರಿ. ಏನು ಹೊತ್ಕೊಳ್ಬೇಕು? ಮಂಜೂಷ ಏನು ಹೋಲಿಕೆ ಆಗಿದೆ ಅಂದರೆ, ಮಂಜೂಷವು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ. ಮಂಜೂಷ ಅಂದರೆ ಯೇಸು ರೀ. ನಿಮಗೆ ಅರ್ಥ ಆಗಲಿಕ್ಕೆ ಬೇಗ ಹೇಳ್ತೀನಿ, ನಾನು ಭಾಳ ಸಾರಿ ಹೇಳಿದ್ದೀನಿ, ಆದರೂ ನಿಮಗೆ ಮತ್ತೊಂದು ಸಾರಿ ನೆನಪು ಮಾಡ್ತೀನಿ. ಮಂಜೂಷ ಕರಿ ಜಾಲಿಯ ಕಟ್ಟಿಗೆಯಿಂದ ಮಾಡಿದ್ದು, ಕಪ್ಪು ಜಾಲಿ ಮರದಿಂದ ಮಾಡಿ ಆ ಮಂಜೂಷದ ಪೆಟ್ಟಿಗೆಯ ಸುತ್ತಲೂ ಬಂಗಾರವನ್ನು ಒದಿಸ್ತಾರೆ, ಬಂಗಾರದ ತಗಡನ್ನು ಒದಿಸ್ತಾರೆ. ಬಂಗಾರ ಅಂದರೆ ದೈವತ್ವ, ಮರ ಅಂದರೆ ಮಾನವತ್ವ, ಅಂದರೆ ಮನುಷ್ಯ. ದೇವರಾಗಿಯೂ ಮನುಷ್ಯನಾಗಿಯೂ ಬಂದವನು ಯಾರು? ಯೇಸು ಕ್ರಿಸ್ತನೇ.
ಆತನು ಸಂಪೂರ್ಣ ಮನುಷ್ಯನಾಗಿಯೂ ಬಂದನು ಮತ್ತು ಸಂಪೂರ್ಣ ದೇವರಾಗಿಯೂ ಆತನು ಬಂದನು. ದೇವರಾಗಿ ದೇವರ ಕೈ ಹಿಡಿದ, ಮನುಷ್ಯನಾಗಿ ಮನುಷ್ಯನ ಕೈ ಹಿಡಿದ, ಮನುಷ್ಯನನ್ನ ದೇವರ ಸನ್ನಿಧಾನದಲ್ಲಿ ಸೇರಿಸಿದ. ಮಂಜೂಷ ಅಂದರೆ ಯೇಸುರಿ. ಈಗ ಮಂಜೂಷದ ಒಳಗಡೆ 3 ವಸ್ತು ಇತ್ತು. ಒಂದು ಧರ್ಮಶಾಸ್ತ್ರ ಅಥವಾ ಆಜ್ಞಾಶಾಸನಗಳು. ಆಜ್ಞಾಶಾಸನ ಏನ್ ಮಾಡುತ್ತೆ? ನೀತಿಯಲ್ಲಿ ಜೀವಿಸುವಂತೆ ಮಾಡುತ್ತೆ. ಆದರೆ ನಾನು ನಿಮಗೆ ಹೇಳ, ಆ ನೀತಿಯು ಯಾರು? ಯೇಸುವೇ ಆ ನೀತಿ. ಹಲ್ಲೆಲೂಯಾ. ಯೇಸುವೇ ಆ ನೀತಿ ರೀ. ಹಲ್ಲೆಲೂಯಾ. ಎರಡನೇ ಮಾತು ಏನಿತ್ತಲ್ಲಿ? ಇನ್ನೊಂದು ವಸ್ತು ಏನಿತ್ತು? ಮನ್ನಾ ಇತ್ತು. ಏನಿತ್ತು? ಮನ್ನಾ. ಮನ್ನಾ ತುಂಬಿದ ಬಟ್ಟಲುಗಳಲ್ಲಿತ್ತು. ಏನು ಮನ್ನಾ? ಇಸ್ರಾಯೇಲರಿಗೆ ಆಕಾಶದಿಂದ ಮನ್ನವೆಂಬ ಆಹಾರವನ್ನು ಸುರಿಸಿದರು. 40 ವರ್ಷ ಆ ಮನ್ನಾ ಅನ್ನುವಂಥ ಆಹಾರ ಯಾವತ್ತು ನಿಲ್ತು ಗೊತ್ತಾ? ಯಾವಾಗ ಇವರು ಶಿಟ್ಟೀಮಿಗೆ ಬಂದು ನಿಂತರಲ್ಲ, ಆವತ್ತು ಮನ್ನಾ ನಿಂತ್ಕೊಳ್ತು. ಅಲ್ಲಿವರೆಗೂ ಮನ್ನಾ ಸುರಿಸಿದರು ದೇವರು. ಮನ್ನವನ್ನು ತಿಂದು ಬದುಕಿದರು. ಅದೇ ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳುತ್ತೆ? ನಿಮ್ಮ ಪೂರ್ವಜರು ಮನ್ನವನ್ನು ತಿಂದು ಬದುಕಿದರು. ಆದರೆ ನಾನು ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಹೇಳಿದರು, ನಾನು ಹೇಳ್ತಾ ಇದ್ದೀನಿ, ನಾನೇ ಜೀವದ ರೊಟ್ಟಿ, ನನ್ನನ್ನು ತಿನ್ನುವವನು ಎಂದಿಗೂ ಸಾಯುವುದಿಲ್ಲ. ನಾನೇ ಜೀವಜಲ, ನನ್ನನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಬಟ್ಟಲು ಏನು ತೋರಿಸುತ್ತೆ? ಜೀವವನ್ನು ತೋರಿಸುತ್ತೆ. ಇನ್ನೊಂದು ವಸ್ತು ಇತ್ತು. ಏನು ವಸ್ತು ಇತ್ತು? ಆರೋನನ ಚಿಗುರಿದ ಕೋಲು. ಒಂದ್ಸಾರಿ ಮೋಶೆ ಹತ್ರ ಬಂದು 12 ಕುಲದ ಜನರು ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಆರೋನ್ ಏನು ವಿಶೇಷ ಏನು ಅಂತೇಳಿ ಆರೋನನ ಮೇಲೆ ಗುಣಗಾಡಿದ್ರು. ಆವಾಗ ದೇವರು ಏನು ಮಾಡಿದ್ರು ಅಂದರೆ, ಕುಲಕ್ಕೆ ಒಂದು ಕೋಲಿನಂತೆ 12 ಕುಲದವರು ಒಂದು ಒಣಗಿದ ಕೋಲ್ ತರ ಕೇಳು, ಅದರ ಜೊತೆಯಲ್ಲಿ ಆರೋನನ ಕೋಲನ್ನು ಸೇರಿಸು, ಅದನ್ನು ತಗೊಂಡೋಗಿ ದೇವಾಲಯದಲ್ಲಿ ಇಡು. ಬೆಳಗ್ಗೆ ಎದ್ದಾಗ ಯಾವ ಕೋಲು ಚಿಗುರಿರುತ್ತೋ ಅವನನ್ನು ನಾನು ಮೆಚ್ಚಿದ್ದೇನೆ ಅಂತ ಅವ್ರಿಗೆ ತಿಳಿಸೋಗು ಅಂದ್ರು. ಒಣಗಿದ ಕೋಲು. ಅವರು ಕುಲಕ್ಕೆ ಒಂದೊಂದು ಕೋಲಿನಂತೆ 12 ಕೋಲುಗಳು ತಂದರು. ಈ ಆರೋನನ ಕೋಲು ಸೇರಿ 13 ಕೋಲು ತಗೊಂಡೋಗಿ ದೇವದರ್ಶನ ಗುಡಾರದಲ್ಲಿಟ್ಟರು. ಬೆಳಗ್ಗೆ ಎದ್ದು ನೋಡುವಾಗ 12 ಕೋಲುಗಳು ಒಣಗಿದವಾಗಿತ್ತು. ಆರೋನನ ಕೋಲು ಮಾತ್ರ ಚಿಗುರಿತ್ತು. ಮತ್ತೆ ಮುಂದುವರೆದು ವಾಕ್ಯ ಹೇಳುತ್ತೆ, ಹೂವು ಬಿಟ್ಟಿತ್ತು. ಮತ್ತೆ ಮುಂದುವರೆದು ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲಲ್ಲಿ ಕಾಯಿಗಳನ್ನೂ ಬಿಟ್ಟಿತ್ತು. ಆ ಆರೋನನ ಚಿಗುರಿದ ಕೋಲು ಕೂಡ ಮಂಜೂಷದ ಪೆಟ್ಟಿಗೆಯಲ್ಲಿತ್ತು. ಅಂದರೆ ಅದರ ಅರ್ಥ ಏನು? ಒಣಗಿದ ಅನುಭವ ಯೇಸುವಿನ ಮರಣ, ಚಿಗುರಿದ ಅನುಭವ ಯೇಸುವಿನ ಪುನರುತ್ಥಾನ. ಆ ಮಂಜೂಷದ ಪೆಟ್ಟಿಗೆಯಲ್ಲಿ ನೀತಿ ಇತ್ತು, ಜೀವ ಇತ್ತು, ಪುನರುತ್ಥಾನ ಇತ್ತು. ಯೇಸು ಕ್ರಿಸ್ತನೇ ನೀತಿ, ಯೇಸು ಕ್ರಿಸ್ತನೇ ಜೀವ, ಯೇಸು ಕ್ರಿಸ್ತನೇ ಪುನರುತ್ಥಾನ. ಅಂದರೆ ಅವರು ಮಂಜೂಷವನ್ನು ಹೊತ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಅದರ ಅರ್ಥ ಏನು? ಆ ಮಂಜೂಷವು ಯೇಸು ಸ್ವಾಮಿಗೆ ಹೋಲಿಕೆ ಆಗಿದೆ. ಇವಾಗ ನನ್ನನ್ನು ಕೇಳಿಸ್ಕೊಳ್ರಿ. ಮಂಜೂಷದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇರುವಾಗ ಎಷ್ಟು ಅಂತರ ಇರಬೇಕು? ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಎಷ್ಟು ಅಂತರ ಇರಬೇಕು? 900 ಮೀಟರ್ ಅಂತರ ಇರಬೇಕು. 900 ಮೀಟರ್ ಅಂತರ ಯಾಕೆ? ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ರೀ, ನೀವಲ್ಲಿ ಕೂತಿದ್ರಲ್ಲ ಫಸ್ಟ್ ಲೈನಿಂದ ಇಲ್ಲಿವರೆಗೂ ಅಂತರ ಇದೆ, ಸ್ವಲ್ಪ ಗ್ಯಾಪ್ ಇದೆ. ಯಾಕೆ ಗ್ಯಾಪ್ ಯಾಕಿದು? ನಾನು ಕರೆಕ್ಟಾಗಿ ನಿಮಗೆ ಕಾಣಲಿ ಅಂತ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀರಾ. ಅದೇ ಒಂದು ವೇಳೆ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲೇ ಚೇರ್ ಹಾಕಿದರೆ ಕಾಣ್ತೀನ ನಾನು? ನೋಡಿ ಏನಾಗಬೇಕು? ಕುತ್ತಿಗೆ ನೋವಾಗೋದಿರಲಿ, ನಾವು ಕ್ಲೀನಾಗಿ ನೋಡೋಕ್ಕಾಗೋದಿಲ್ಲ. ಅಂದರೆ ಈ ಗುಂಪಿಗೆ ಇಷ್ಟು ಗ್ಯಾಪ್. ಇನ್ನೊಂದು ಸ್ವಲ್ಪ ಗುಂಪು ದೊಡ್ಡದಿದ್ರೆ ಗ್ಯಾಪ್ ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಗುಂಪು ದೊಡ್ಡದಿದ್ರೆ ಇನ್ನೂ ಗ್ಯಾಪ್ ಜಾಸ್ತಿ ಆಗುತ್ತೆ. ಈಗ ನಾನು ಹೇಳುವಂಥದ್ದು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾಕೆ ಆ ಗ್ಯಾಪ್ 900 ಮೀಟರ್ ಗ್ಯಾಪ್ ಯಾಕಪ್ಪ ಅಂದರೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಯೆಹೋಶುವ, ನೀವು ಹಿಂದ್ಗಡೆ ಬರುವಂಥ ನೀವು ಈ ಮಂಜೂಷವನ್ನು ಹೊತ್ಕೊಂಡು ಹೋಗ್ತಾರಲ್ಲ, ಆ ಮಂಜೂಷವನ್ನು ನೀವೆಲ್ಲರೂ ನೋಡಬೇಕು. ನಿಮಗೆ ಕ್ಲೀನಾಗಿ ಕಾಣಬೇಕು ಮಂಜೂಷ. 900 ಮೀಟ್ರು ನೀವು ದೂರದಲ್ಲಿ ನಿಂತರೆ ದೇವರು ಮಾಡುವಂಥ ಮಹಿಮೆಯನ್ನ ನೀಟಾಗಿ ಕ್ಲಿಯರ್ ಪಿಕ್ಚರ್ ನೋಡ್ತೀರ ನೀವು. ಗ್ಯಾಪ್ ಇಲ್ಲದೆ ಹೋದರೆ ಏನಾಗುತ್ತೆ? ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ. ಈಗ ಯೋರ್ದಾನ್ ನದಿ ಇಬ್ಬಾಗ ಆಯ್ತು ರೀ, ಇದು ನಿಮಗೆ ಗೊತ್ತಿದೆ, ಸ್ಟೋರಿ ನಿಮಗೆಲ್ಲ ಗೊತ್ತಿದೆ. ಯೋರ್ದಾನ್ ನದಿ ಇಬ್ಬಾಗ ಆಯಿತು, ಪ್ರವಾಹ ಬಂತು.
ಪ್ರವಾಹದಲ್ಲಿ ಬಂದಂತ ನೀರು ರಾಶಿ 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 ರಾಶಿಯಾಗಿ ನಿಂತ್ಕೊಳ್ತು, ಗೋಡೆಯಂತೆ ನಿಂತ್ಕೊಳ್ತು. ಇದೊಂದು ದೊಡ್ಡ ಅದ್ಭುತ ಆಯಿತು. ಈಗಿಷ್ಟು ದೊಡ್ಡ ಅದ್ಭುತ ಆಯ್ತಲ್ಲ, ಈ ಅದ್ಭುತವನ್ನ 900 ಮೀಟರ್ ದೂರ ಇದ್ದುದರಿಂದ ಏನಾಯ್ತು, ಇಸ್ರಾಯೇಲರು ಕ್ಲಿಯರ್ ಆಗಿ ನೋಡಿದ್ರು. ಅಬ್ಬಾ 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 ಅಬ್ಬಾ, ಎಂತ ಅದ್ಭುತ ಇದು! ರಾಶಿ ರಾಶಿ ನೀರು, ನೀರಿನ ಮೇಲೆ ನೀರು, ನೀರಿನ ಮೇಲೆ ನೀರು, ನೀರಿನ ಮೇಲೆ ನೀರು ನಿಂತಿದೆ. ಒಬ್ಬ ಪಂಡಿತರು ಹಿಂಗೆ ಹೇಳ್ತಾರೆ, ಆ ನೀರು ಅಲ್ಲಿ ನಡೆದು ಹೋಗ್ತಾ ಇರುವಂತ ಇಸ್ರಾಯೇಲರನ್ನ, ಯಾಜಕರನ್ನ ಮುಳುಗಿಸುವ ಪ್ರಯತ್ನ ಮಾಡ್ತಂತೆ. ಆದರೆ ಮುಳುಗಿಸಕ್ಕಾಗಲಿಲ್ಲಂತ್ರಿ. ಹಲ್ಲೆಲೂಯ. ರಾಶಿ ರಾಶಿ ನೀರು. ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ರಿ, ಎಂತ ನೀರದು! ಪ್ರವಾಹದ ನೀರು. ಪ್ರವಾಹದ ನೀರು ಗೋಡೆಯಂತೆ 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 ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಲ್ತಾನೆ ಇದೆ. ಈಗ ನನಗೆ ಹೇಳ್ರಿ, ಅವರು ನೀವು ಹತ್ರದಲ್ಲಿದ್ದೀರಲ್ಲ, ಅಷ್ಟು ಹತ್ರದಲ್ಲಿ ಇದ್ದಿದ್ರೆ ನೋಡ್ತಿದ್ರ ಅದನ್ನ? ಮತ್ ಹಂಗಿದ್ರೆ ಕೆಂಪು ಸಮುದ್ರ ದಾಟಿದ್ರಲ್ರಿ ಪಾಸ್ಟ್ರೆ, ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದು ನೋಡಿಲ್ವಾ ಅವರು? ಇಸ್ರಾಯೇಲರು ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದು ನೋಡಿಲ್ಲ ಅವರು. ಅವ್ರು ಏನ್ ಮಾಡಿದ್ರು? ಇಬ್ಬಾಗ ಆಯ್ತು, ಇಬ್ಬಾಗ ಆದಂತ ದಾರಿಯಲ್ಲಿ ಅವರು ನಡ್ಕೊಂಡು ಹೋದ್ರು, ಭಯದಿಂದ ಹೋದ್ರು. ಯಾಕೆ ಭಯದಿಂದ ಹೋದ್ರು? ಹಿಂದ್ಗಡೆ ಶತ್ರು ಸೈನ್ಯದವರು ಇವ್ರನ್ನ ಬೆನ್ನತ್ತಿ ಬರ್ತಾ ಇದ್ರು. ಅಯ್ಯೋ, ಶತ್ರುಗಳು ಏನು ಮಾಡ್ತಾರೋ, ಶತ್ರುಗಳು ನಮ್ಮನ್ನು ಏನು ಮಾಡ್ತಾರೋ ಅನ್ನುವ ಭಯದಿಂದ ಇವರು ಓಡಿ ಹೋದ್ರು ಹೊರತು ಕೆಂಪು ಸಮುದ್ರ ಇಬ್ಬಾಗ ಆಗದೆ ಇವರು ಗಮನಿಸ್ಲೂ ಇಲ್ಲ, ಅನುಭವಿಸ್ಲೂ ಇಲ್ಲ. ಇದೀರಾ? ಅದಕ್ಕೆ ದೇವ್ರು ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ, ಅಲ್ಲಿ ನೋಡಲಾರದ ಅದ್ಭುತ ಇವತ್ತು ಇಲ್ಲಿ ನೋಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮನ್ನು ನಡೆಸ್ತೀನಿ, ನಿಮ್ಮನ್ನು ಕಾಯ್ತೀನಿ, ನಿಮ್ಮೊಳಗಿರುವಂತ ಭಯವನ್ನ ಬಿಡುಗಡೆ ಮಾಡ್ತೀನಿ. ಮೋಶೆಯ ಜೊತೆಯಲ್ಲಿದ್ದ ದೇವರು ಯೆಹೋಶುವ, ನಾನು ನಿನ್ನ ಜೊತೆಯಲ್ಲಿದ್ದೀನಿ ಅನ್ನುವುದಕ್ಕೆ ಗುರ್ತೇನೆಂದ್ರೆ ಈ ಇಬ್ಬಾಗ ಮಾಡ್ತೀನಿ, ಅದರ ಮಧ್ಯದಲ್ಲಿ ನಿಮ್ಮನ್ನು ನಡೆಸ್ತೀನಿ. ಹಲ್ಲೆಲೂಯ. ದೊಡ್ಡ ಚಪ್ಪಾಳೆ ಕೊಟ್ಟು ದೇವರಿಗೆ ಮಹಿಮೆ ಹೇಳೋಣ. ಯೋರ್ದಾನ್ ನದಿಯನ್ನ ಇಬ್ಬಾಗ ಮಾಡಿ ನಿಮ್ಮನ್ನ ಈ ನದಿಯ ಮಧ್ಯದಲ್ಲಿ ನಾನು ನಿಮ್ಮನ್ನು ನಡೆಸ್ತೀನಿ. ನಾನು ಇದ್ದೀನಿ ಅನ್ನೋದಕ್ಕೆ ಗುರ್ತದು. ನಾನು ನಿಮ್ಮನ್ನ ನಡೆಸ್ತೀನಿ ಅನ್ನೋದಕ್ಕೆ ಗುರ್ತದು. ನಿಮ್ಮೊಳಗಿರುವ ಭಯವನ್ನ ಬಿಡುಗಡೆ ಮಾಡ್ತೀನಿ ಅನ್ನೋದಕ್ಕೆ ಗುರ್ತದು. ನಿಮ್ಮೊಳಗೆ ಭಯ ಇದೆಯಲ್ಲ, ನಿಮ್ಮೊಳಗಡೆ ಆತಂಕ ಇದೆಯಲ್ಲ, ನಿಮ್ಮೊಳಗಡೆ ದುಃಖ ಇದೆಯಲ್ಲ, ಅಯ್ಯೋ ಇಲ್ಲಿಂದ ಮುಂದಿನ ಜೀವಿತ ಹೇಗಪ್ಪ ಅಂತ ಇದೆಯಲ್ಲ, ಇದೆಲ್ಲದಕ್ಕೂ ಉತ್ತರ ಇವತ್ತು ನಾನು ಕೊಡ್ತೀನಿ ಅಂದ್ರು ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಮಾತಿನಲ್ಲೆಲ್ಲ, ಕ್ರಿಯೆಗಳಲ್ಲಿ ನಾನು ತೋರಿಸ್ತೀನಿ. ಇವಾಗ ಕೆಂಪು ಸಮುದ್ರ ಇಬ್ಬಾಗ ಆದದ್ದು ನೀವು ನೋಡಿಲ್ಲ. ಕೆಂಪು ಸಮುದ್ರ ಇಬ್ಬಾಗ ಆದಾಗ ಮಧ್ಯದಲ್ಲಿ ನೀವು ನಡೆದು ಹೋದ್ರಿ, ಶತ್ರುವಿನ ಭಯದ ಮಧ್ಯದಲ್ಲಿ ಓಡಿ ಹೋದ್ರಿ. ಅಯ್ಯೋ ನಮ್ಮನ್ನು ಏನ್ ಮಾಡ್ತಾರೋ, ಅಯ್ಯೋ ನಮ್ಮನ್ನು ಏನ್ ಮಾಡ್ತಾರೋ ಅಂತ ನೀವು ಓಡಿ ಹೋದ್ರಿ. ಆದರೆ ಇಸ್ರಾಯೇಲರು ಆ ಥರ ಓಡಿ ಹೋಗುವಾಗ ದೇವರು ಇಸ್ರಾಯೇಲರಿಗೂ ಮತ್ತು ಈ ಶತ್ರು ಸೈನ್ಯದವರಿಗೂ ಮಧ್ಯದಲ್ಲಿ ಒಂದು ಪರದೆ ಇಟ್ಟಿದ್ರು. ಆ ಪರದೆ ಇಸ್ರಾಯೇಲರಿಗೆ ಕಾಣಲಿಲ್ಲ. ಹಲ್ಲೆಲೂಯ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳಲ್ಲ, ನೀನು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ದೇವರು ನಮಗೆ ಅಡ್ಡವಾಗಿ ಒಂದು ಪರದೆ ಇಟ್ಟಿದ್ದಾರೆ ನಮ್ಮ ಕ್ಷೇಮಕ್ಕಾಗಿ. ಹಲ್ಲೆಲೂಯ. ಬಹಳಷ್ಟು ಸಾರಿ ಆ ಪರದೆಗಳು ನಮಗೆ ಕಾಣಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರನ್ನ ಬೆಂಕಿಯಲ್ಲಿ ಹಾಕಿದ್ರು ಅವ್ರನ್ನ. ಮೂವರು ಇದ್ದಾರೆ. ಮೂವರು ನಡೆದಾಡುವಾಗ ಅವರು ನಡೆದಾಡ್ತಾ ಇದ್ರು ಮೂವರು. ಆ ಮೂವರ ಜೊತೆಯಲ್ಲಿ ಇನ್ನೊಬ್ಬನಿದ್ದಾನೆ ಅಂತ ಯಾರು ನೋಡಿದ್ರು? ರಾಜ ನೋಡಿದ್ದು, ಅಲ್ಲಿರುವಂತ ಜನರು ನೋಡಿದ್ದು. ರಾಜ, ನಾವು ಮೂವರನೇ ಹಾಕಿದ್ವಿ, ನಾಲ್ಕನೇ ಅವನೊಬ್ಬನಿದ್ದಾನೆ, ದೇವ ಕುಮಾರನಂತಿದ್ದಾನೆ, ಅವನು ಅವರ ಜೊತೆಯಲ್ಲಿ ನಡೆದಾಡ್ತಾ ಇದ್ದಾನೆ, ನಾಲ್ಕನೇ ಅವನನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರು. ಇವಾಗ ನನ್ನನ್ನು ಕೇಳಿಸ್ಕೊಳ್ರಿ, ಈ ಮೂರು ಜನ ನಾಲ್ಕನೇ ಅವನ್ನ ನೋಡಿದ್ರಾ? ನೋಡ್ಲಿಲ್ಲ. ಇದೀರಾ? ಈ ಮೂರು ಜನ ನಾಲ್ಕನೇವನನ್ನ ನೋಡಿಲ್ಲ. ಆದರೆ ಹೊರಗಡೆ ಇರೋರು ನೋಡ್ತಾ ಇದ್ದಾರೆ, ನಾಲ್ಕನೇವನೊಬ್ಬನಿದ್ದಾನೆ.
ನೀನು ಹೋಗುವಾಗ ಬರುವಾಗ ನಿನ್ನ ಅಪಾಯದ ಪರಿಸ್ಥಿತಿಗಳಲ್ಲಿ ಯಾರು ನಿನ್ನನ್ನು ಕಾಯ್ತಿದ್ದಾರೆ, ಯಾರು ನಿನ್ನ ಜೊತೆಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲದಲೇ ಇರ್ಬೋದು. ದುರಾತ್ಮನ ಸೇನೆಗೆ ಗೊತ್ತು ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ. ಹಲ್ಲೆಲೂಯ. ಅಂಧಕಾರದ ಶಕ್ತಿಗಳಿಗೆ ಗೊತ್ತು ನಿನ್ನ ಸಂಗಡ ದೇವದೂತನು ನಡೆದು ಬರ್ತಿದ್ದಾನಂತ. ಹಲ್ಲೆಲೂಯ. ಇಸ್ರಾಯೇಲರಿಗೆ ಗೊತ್ತಿಲ್ಲ ರೀ, ಕೆಂಪು ಸಮುದ್ರದ ಮಧ್ಯದಲ್ಲಿ ನಡೆದು ಹೋಗ್ತಾ ಇದ್ದಾರೆ, ಶತ್ರುಗಳು ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಶತ್ರುವಿಗೂ ಇಸ್ರಾಯೇಲರಿಗೂ ಮಧ್ಯದಲ್ಲಿ ದೊಡ್ಡ ಪರದೆ ಇಟ್ಟಿದ್ದಾನೆ ದೇವರು. ಇಸ್ರಾಯೇಲರಿಗೆ ಗೊತ್ತಿಲ್ಲ, ಓಡ್ತಿದ್ದಾರೆ 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 ಓಡ್ತಿದ್ದಾರೆ. ಕೆಂಪು ಸಮುದ್ರ ಇಬ್ಬಾಗ ಆಗಿದೆ, ಅದರ ಮಧ್ಯದಲ್ಲಿ ನಾವು ನಡೀತಾ ಇದ್ದೀವಿ, ನೀರು ಗೋಡೆಯಂತೆ ನಿಂತಿದೆ. ಇದೆಲ್ಲ ಅವ್ರಿಗೇನೋ ಅನುಭವನೇ ಇಲ್ಲ. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಪರದೆ ಇಟ್ಟಿದ್ದಾನೆ ದೇವರು. ದೇವರು ನಮ್ಮನ್ನ ಬಹಳ ಸುರಕ್ಷಿತವಾಗಿ ಕಾಯ್ತಿದ್ದಾನೆ. ಆದರೆ ಬಹಳ ಸಾರಿ ನಮಗೆ ಅರಿವಾಗ್ತಾ ಇಲ್ಲ, ದೇವರ ಶಕ್ತಿ ನಮಗೆ ಗೊತ್ತಾಗ್ತಾ ಇಲ್ಲ. ದೇವರು ನಮ್ಮನ್ನ ಕಾಯುವಂತ ವಿಧಾನ ನಮಗೆ ಅರ್ಥ ಆಗ್ತಾ ಇಲ್ಲ. ದೇವರ ಮಕ್ಕಳೇ, ನಿನ್ನ ಸುತ್ತಲೂ ಅಗ್ನಿಯ ದೇವದೂತರುಗಳನ್ನು ದೇವರ ಕಾವಲಿಟ್ಟಿದ್ದಾರೆ. ಒಂದ್ಸಾರಿ ಗಂಡ ಹೆಂಡತಿ ಕೇಳ್ದ, ಏನೈತಿ ನಿಮ್ಮ ಚರ್ಚಲ್ಲಿ? ಗುಡಿಸಲು ಚರ್ಚು, ನಿಮ್ಮ ಪಾರ್ಶ್ವ ಬಟ್ಟೆ ನೋಡಿದ್ಯಾ, ಅವ್ರ ವೆಹಿಕಲ್ ನೋಡಿದ್ಯಾ, ಸೈಕಲಲ್ಲಿ ತಿರುಗಾಡ್ಕೊಂಡು ಹೋಗ್ತಾರೆ, ಅವರಿಗೆ ಆಶೀರ್ವಾದ ಇಲ್ಲ, ಏನೈತೆ ನಿಮ್ಮ ಚರ್ಚಲ್ಲಿ? ಏನಿದೆ ಅಂತ ಬರ್ಬೇಕು ನಾನು. ದೇವ್ರ ನಂಬು ಅಂತೀಯಲ್ಲ, ಏನಿದೆ ಅಂತ ಬರ್ಬೇಕಲ್ಲಿ. ಅವ್ರಿಗೊಂದು ಬೆಲೆ ಇದೆಯಾ? ನಿಮ್ಮ ಚರ್ಚಿಗೊಂದು ಬೆಲೆ ಇದೆಯಾ? ಹಾಕ್ಕೊಳಕ್ಕೆ ಸರಿಯಾದ ಚಪ್ಪಲಿ ಇಲ್ಲ, ಓಡಾಡಕ್ಕೆ ಸರಿಯಾದ ವೆಹಿಕಲ್ ಇಲ್ಲ, ಒಂದು ಗುಡಿಸ್ಲಲ್ಲಿ ಹೋಗಿ ಕೂತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತೀರಾ? ಏನಿದೆ ಅಲ್ಲಿ ಅಂತೇಳಿ ಪದೇ ಪದೇ ಮಾತಾಡಿದ್ದಂತೆ. ಒಂದು ದಿವಸ ಆ ಕಡೆಯಿಂದ ಬರುವಾಗ ಗುಡಿಸಲಿನ ಸುತ್ತ ಯಾರೋ ಬಿಳೆ ಬಟ್ಟೆ ಹಾಕ್ಕೊಂಡು ಅಡ್ಡ ಆಡ್ತಾ ಇರೋದನ್ನು ನೋಡಿದ್ದಂತೆ. ಆವಾಗ ಬಂದು ಹೆಂಡತಿ ಹತ್ರ ಹೇಳಿದ್ದಂತೆ, ನಾನೇನೋ ತಿಳ್ಕೊಂಡಿದ್ದೆ, ನಿಮ್ಮ ಪಾಸ್ಟರ್ನ ಮಾಮೂಲು ಪಾಸ್ಟರ್ ಅಲ್ಲ ನಿಮ್ಮ ಪಾಸ್ಟ್ರು, ಎಷ್ಟೊಂದು ಜನರನ್ನ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡ ನಿಮ್ಮ ಪಾಸ್ಟ್ರು. ನಾನು 6 ಜನ ನೆನೆಸಿದ್ದೀನಿ, 6 ಜನ ಬಿಳೆ ಬಟ್ಟೆ ಹಾಕ್ಕೊಂಡು ನಿಮ್ಮ ಚರ್ಚಿನ ಸುತ್ತ ನಿಂತ್ಕೊಂಡಿದ್ದಾರೆ. ಇಷ್ಟೊಂದು ಜನ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಂಡಿರೇನು ನೀವು? ಎಲ್ಲರೂ ಸಿಮೆಂಟ್ ಕಲರ್ದು ಬಟ್ಟೆ ಕೊಡ್ತಾರೆ, ನಿಮ್ಮ ಪಾಸ್ಟ್ರು ಏನೋ ಅವರಿಗೆ ಬಿಳೆ ಬಟ್ಟೆ ಕೊಟ್ಟಾರಲ್ಲ, ಅಷ್ಟು ರಿಚ್ ಇದ್ದಾರೆ ನಿಮ್ಮ ಪಾಸ್ಟ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. ಅಂದರೆ ಆಯಮ್ಮನಿಗೆ, ಅಯ್ಯೋಯ್ಯೋ ಎಲ್ಲಿ ನೋಡಿದೆ ನೀನು ಅಂದ್ರಂತೆ. ನಿಮ್ಮ ಚರ್ಚೆ ನೋಡ್ಕೊಂಡ್ಬಂದೆ ನಾನು ಅಂದಂತೆ. ಇಲ್ಲೆಲ್ಲ ನಮ್ಮ ಚರ್ಚ್ ನೋಡ್ಲಿಕ್ಕಿಲ್ಲ, ಯಾವುದೋ ಚರ್ಚ್ ನೋಡಿದ್ಯಾ ನೀನು? ಇಲ್ಲಮ್ಮ, ನಿಮ್ಮ ಚರ್ಚೆ ನನಗೆ ಗೊತ್ತು, ನಿಮ್ಮ ಪಾಸ್ಟರ್ ನನಗೆ ಗೊತ್ತು, ಆ ಗುಡಿಸಲು ಚರ್ಚ್ ನೋಡ್ಕೊಂಡೇ ಬಂದೆ, ಅಲ್ಲೇ ನಿಂತಿದ್ದಾರೆ ಅಂದಾಗ ಅವಳಿಗೆ ಅರ್ಥ ಆಯ್ತಂತೆ, ನಮ್ಮ ಪಾಸ್ಟ್ರಿಗೆ 6 ಜನ ಸೆಕ್ಯೂರಿಟಿಗಳನ್ನ ಇಟ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಅವರು ದೇವದೂತರುಗಳೇ ಆಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ಶಕ್ತಿ ನಮ್ಮ ಪಾಸ್ಟ್ರಿಗಿಲ್ಲ. ಆ 6 ಜನ ದೇವದೂತರುಗಳೇ ಆಗಿರಬೇಕು. ದೇವದೂತರುಗಳು ಬಂದು ಕಾಯ್ತಾ ಇದ್ದಾರೆ ಅಂತ ಅವನಿಗೆ ಸುವಾರ್ತೆ ಹೇಳುವಾಗ ನೆಕ್ಸ್ಟ್ ವೀಕಲ್ಲೇ ಬಂದು ದೇವಾಲಯದಲ್ಲಿ ಮುಂದಿನ ಚೇರಲ್ಲಿ ಕೂತ್ಕೊಂಡಂತೆ. ಪಾಸ್ಟೇ, ನಾನು ಕೂಡ ದೇವ್ರು ನಂಬ್ತೀನಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದಂತೆ ರೀ. ಹಲ್ಲೆಲೂಯ. ದೇವ್ರ ಮಕ್ಕಳೇ, ಅನೇಕ ಸಂಗತಿಗಳು ನಮ್ಮ ಕಣ್ಣಿಗೆ ಮರೆಯಾಗಿದ್ದಾವೆ, ನಮಗೆ ಕಾಣಕ್ಕಾಗ್ತಾ ಇಲ್ಲ. ಆದರೆ ನಾನು ಸವಾಲು ಮಾಡಿ ಹೇಳ್ತೀನಿ ರೀ, ನೀನು ಎಲ್ಲಿ ಹೋದ್ರು ಎಲ್ಲಿ ಬಂದರು ನನ್ನ ದೇವರು ನಿನ್ನ ಸುತ್ತಲೂ ಅಗ್ನಿಯ ಬೇಲಿಯನ್ನಿಟ್ಟು ನಮ್ಮನ್ನು ಕಾಯ್ತಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಇದಕ್ಕೆ ಉದಾಹರಣೆ ಹೇಳ್ತೀನಿ. ಸೈತಾನ ದೇವರ ಹತ್ರ ಏನು ಹೇಳ್ದ? ನನ್ನ ಯೋಬನನ್ನು ನೋಡಿದ್ಯಾ ಅಂದರೆ ಸೈತಾನ ಹೇಳಿದ ಮಾತು, ನೋಡಿದ್ದೀನಿ ಸ್ವಾಮಿ, ನೀನು ಅವನ್ನ ಬೇಲಿ ಹಾಕಿ ಕಾಪಾಡ್ತಿದೀಯಲ್ಲ, ನಿನ್ನ ಸುತ್ತಲೂ ದೇವರು ಹಾಕಿರುವ ಬೇಲಿ ಇರುವ ತನಕ ಯಾವ ಶಕ್ತಿಗಳು ನಿನ್ನನ್ನು ಏನು ಮಾಡೋಕ್ಕಾಗಲ್ಲ. ದೇವರು ನಮ್ಮ ಸಂಗಡ ಇದ್ದಾನ್ರಿ. ಬಹಳ ಸಾರಿ ನಮಗದು ಗೊತ್ತಾಗಲ್ಲ, ಬಹಳ ಸಾರಿ ನಮಗೆ ದೇವರ ಶಕ್ತಿ ಕಾಣಲ್ಲ. ಕೆಂಪು ಸಮುದ್ರದಲ್ಲಿ ನಡೆದು ಹೋಗ್ತಾ ಇದ್ದಾರೆ, ಆದರೆ ಅದನ್ನು ಇಬ್ಬಾಗ ಮಾಡಿದ ದೇವರ ಶಕ್ತಿಯನ್ನು ಅವರು ಅರಿತುಕೊಳ್ಳಲಿಲ್ಲ, ನೋಡಲೂ ಇಲ್ಲ. ಶತ್ರುಗಳು ಬರ್ತಾರೆ, ಶತ್ರುಗಳು ಬರ್ತಾರೆ, ಶತ್ರುಗಳು ಬರ್ತಾರೆ. ಶತ್ರುವಿನ ಭಯದಲ್ಲಿ ಆ ಒಂದು ಕೆಂಪು ಸಮುದ್ರವನ್ನು ದಾಟಿ ಹೋದರು. ಅದಕ್ಕೆ ಇವಾಗ ದೇವರು ಏನು ಹೇಳ್ತಿದ್ದಾರೆ? 900 ಮೀಟರ್ ದೂರದಲ್ಲಿದ್ದು ನೋಡಿವಾಗ ಯಾರನ್ನ ನೋಡು? ಮಂಜೂಷವನ್ನು ನೋಡು. ನಾನು ಯೋರ್ದಾನ್ ನದಿಯನ್ನ ಇಬ್ಬಾಗ ಮಾಡುವಂತ ವಿಧಾನವನ್ನು ನೋಡು. ನಾನು ಮೂರು ಅಂಶ ಹೇಳಿ ನಾನು ನಿಲ್ಲಿಸ್ತೀನಿ ರೀ.
ಮೊದಲನೇದು ನಾವು ನೋಡಬೇಕು. ಯಾರನ್ನ ನೋಡಬೇಕು? ದೇವರನ್ನೇ ನೋಡಬೇಕು. ಏನೇ ಕಷ್ಟ ಬರಲಿ, ಹಿಂಸೆ ಬರಲಿ, ದುಃಖ ಬರಲಿ, ಆವೇದನೆ ಬರಲಿ, ಎಂಥ ಚಿಂತೆಗಳು ಬರಲಿ, ಯಾರನ್ನ ನೋಡಬೇಕು? ದೇವರನ್ನೇ ನೋಡಬೇಕು. ಈ ಪೇತ್ರ ಒಂದ್ಸಾರಿ ಯೇಸು ಸ್ವಾಮಿ ಕೇಳ್ದ, ಸ್ವಾಮಿ ನಾನು ನಿನ್ನ ಥರ ನೀರಿನ ಮೇಲೆ ನಡೆದು ಬರಲ್ಲ. ಬಾ ಪೇತ್ರ, ಎಷ್ಟು ಹೆಜ್ಜೆ ಇಟ್ಟ? ಒಂದು 10 ಹೆಜ್ಜೆ ಇಟ್ಟಿರ್ಬೇಕು, 12 ಹೆಜ್ಜೆ ಇಟ್ಟಿರ್ಬೇಕು. ಸ್ವಲ್ಪ ದೂರ ನಡೆದ ಮೇಲೆ ಏನಾಯ್ತು? ಮುಳುಗಿದ. ಯಾಕೆ ಮುಳುಗಿದ? ಯೇಸುವನ್ನ ನೋಡೋದು ಬಿಟ್ಟು ಗಾಳಿಯನ್ನ ನೋಡ್ದ. ದೇವರ ಮಕ್ಕಳೇ, ನಾನು ಹೇಳ, ನೀನು ಯೇಸುವನ್ನ ನೋಡಿದ್ರೆ ಮಹಾ ಅದ್ಭುತಗಳನ್ನು ಹೊಂದಿಕೊಳ್ತೀಯ. ಹಲ್ಲೆಲೂಯ. ಮುಳುಗುವ ಪರಿಸ್ಥಿತಿಯಿಂದ ದೇವರು ನಿನ್ನನ್ನು ತಪ್ಪಿಸಿ ಕಾಪಾಡ್ತಾರೆ. ಯೇಸುವನ್ನ ನೋಡು, ನಿನ್ನ ಭಯವು, ನಿನ್ನ ಆತಂಕವು ಬಿಡುಗಡೆ ಆಗುತ್ತೆ. ಯೇಸುವನ್ನ ನೋಡು, ನಿನಗೆ ಉತ್ತರವನ್ನು ಕೊಡ್ತಾರೆ. ಹಲ್ಲೆಲೂಯ. ಯೇಸುವನ್ನ ನೋಡು, ನಿನ್ನ ಎಲ್ಲ ಪರಿಸ್ಥಿತಿಗಳನ್ನ ಆತನು ಬದಲಾಯಿಸ್ತಾನೆ. ಈಗ ಯೆಹೋಶುವನಿಗೆ ಒಳಗಡೆ ಆತಂಕ ಇತ್ತಲ್ಲ. ಏನು ಆತಂಕ? ಇವಾಗ ಮೋಶೆ ಇಲ್ಲ, ಇವರಿಗೆ ಯುದ್ಧ ಮಾಡಕ್ ಬರಲ್ಲ. ಆಮೇಲೆ ಏನ್ರಿ, ಅಲ್ಲಿರುವವರು ಬಹಳ ಶಕ್ತಿಶಾಲಿಗಳು, ನಾನು ಹೆಂಗಪ್ಪ ಇವ್ರನ್ನ ಆ ಕಡೆ ಹೋಗಿ ಸೇರಿಸ್ಲಿ ಅನ್ನುವ ಭಯ ಇತ್ತಲ್ಲ. ಇಸ್ರಾಯೇಲರಿಗೂ ಆ ಭಯ ಇತ್ತಲ್ಲ. ಅಯ್ಯೋ, ಯೆಹೋಶುವ ಈಗ ಬಂದವನು, ಇವನು ಹೆಂಗಪ್ಪ ನಡೆಸ್ತಾನೆ ಅನ್ನೋ ಭಯ ಇತ್ತಲ್ಲ. ಇಸ್ರಾಯೇಲರಿಗೂ ದೇವರು ಉತ್ತರ ಕೊಟ್ಟರು, ಯೆಹೋಶುವನಿಗೂ ದೇವರು ಉತ್ತರ ಕೊಟ್ಟರು. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಮಂಜೂಷವನ್ನ ನೋಡ್ರಿ, ಯೇಸುವನ್ನ ನೋಡ್ರಿ. ಆತನನ್ನು ನೋಡುವವನು ಪ್ರಕಾಶಮಾನ ಹೊಂದುವನು. ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡುವನು. ಹದ್ದುವಿನ ರೆಕ್ಕೆಗಳನ್ನು ಹೊಂದಿಕೊಂಡು ಉನ್ನತವಾಗಿ ಏರ್ತೀಯ ನೀನು. ಹಲ್ಲೆಲೂಯ, ಹಲ್ಲೆಲೂಯ. ಆತನನ್ನ ನೋಡುವವನು, ಆತನ ಮುಖವನ್ನ ಗಮನಿಸುವವನು ಪ್ರಕಾಶಮಾನ ಹೊಂದುವನು. ಅದಕ್ಕೆ ವಾಕ್ಯ ಹೇಳುತ್ತೆ, ನಿನ್ನ ಎಲ್ಲ ಕಷ್ಟ ಕಾಲದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಬಾಧೆ ಅವಮಾನಗಳಲ್ಲಿ ಯೇಸುವನ್ನೇ ನೋಡು. ಎರಡನೇ ಕಾರ್ಯ ಏನು ಮಾಡಂತ ಹೇಳ್ತಾನೆ ಗೊತ್ತಾ? ಯೆಹೋಶುವ ಹೇಳ್ತಾನೆ, ಆ ಮಂಜೂಷವನ್ನ ಹಿಂಬಾಲಿಸು. ಏನ್ ಮಾಡು? ಮೊದಲನೇದು ನೋಡು, ಎರಡನೇದು ಏನ್ ಮಾಡು? ಹಿಂಬಾಲಿಸಬೇಕು. ನೋಡು ಅಂದ್ರೆ ನಂಬಿಕೆ, ಹಿಂಬಾಲಿಸು ಅಂದ್ರೆ ವಿಧೇಯತೆ. ಹಿಂಬಾಲಿಸುವುದಂದ್ರೆ ಏನು? ಅನುಸರಿಸುವುದು, ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದು. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ರೀ. ನಾವು ಕಾರುಗಳಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಬೈಕಲ್ಲಿ ಹೋಗುವಾಗ ಕೆಲವು ಬೋರ್ಡ್ಗಳಿರುತ್ತೆ. ರೈಟಿಗೆ ತಿರುಗ್ರಿ ಅಂತಿರುತ್ತೆ, ರೈಟ್ ತಿರುಗ್ತೀವಿ. ಲೆಫ್ಟಿಗೆ ತಿರುಗ್ರಿ ಅಂತಿರುತ್ತೆ, ಲೆಫ್ಟ್ ತಿರುಗ್ತೀವಿ. ಯಾವ ಊರಿನ ಬೋರ್ಡ್ ಯಾವ ಕಡೆಗೆ ತೋರಿಸಿರುತ್ತೋ ಆ ಕಡೆಗೆ ಹೋಗ್ತೀವಿ. ಅದಕ್ಕೇನು ಹೇಳ್ತೀವಿ? ಸೈನ್ ಬೋರ್ಡ್ ಅಂತೀವಿ, ಅಂದರೆ ಸೂಚನಾ ಫಲಕಗಳು ಅಂತೀವಿ. ದೇವ್ರ ಮಕ್ಕಳೇ, ನನ್ನನ್ನು ಕೇಳಿಸ್ಕೊಳ್ರಿ. ಆ ಸೈನ್ ಬೋರ್ಡ್ಸನ್ನು ನೋಡಿ ಅನುಸರಿಸ್ತೀಯ ಅನ್ನೋದಾದರೆ, ಆ ಸೂಚನಾ ಫಲಕಗಳನ್ನು ನೋಡಿ ಅಲ್ಲಿರುವ ಶಬ್ದಗಳನ್ನು ಅನುಸರಿಸ್ತೀಯ ಅನ್ನೋದಾದರೆ, ನಿನ್ನ ಕೈಯಲ್ಲಿರುವ ಜೀವ ಗ್ರಂಥದ ವಾಕ್ಯಗಳನ್ನು ಯಾಕೆ ಅನುಸರಣೆ ಮಾಡಲ್ಲ? ಒಂದು ಹಗ್ಗ ಕಟ್ಟಿ, ಅಲ್ಲೊಂದು ಹಗ್ಗ ಕಟ್ಟಿ, ಇದನ್ನು ದಾಟಬೇಡ್ರಿ, ಅಲ್ಲಿ ಗುಂಡಿ ಇದೆ, ಒಂದು ಬೋರ್ಡ್ ಹಾಕ್ತಾನೆ ಅವನು. ದಾಟಿದ್ರೆ ಏನಾಗ್ತೀವಿ? ಗುಂಡಿಯಲ್ಲಿ ಬೀಳ್ತೀವಿ. ಆ ಬೋರ್ಡ್ ನೋಡಿ ಏನು ಮಾಡಲ್ಲ ನಾವು? ದಾಟದೇ ಇಲ್ಲ ರೀ. ನೀನು ಬೈಬಲ್ ವಾಕ್ಯಗಳನ್ನ ಓದಿದರೆ ಆ ಥರದ ನಿನಗೋಸ್ಕರ ಸೈತಾನನು ತೋಡಿರುವ ಆ ಥರದ ಅನೇಕ ಗುಂಡಿಗಳಿಂದ ದೇವರು ನಿನ್ನನ್ನು ತಪ್ಪಿಸ್ತಾರೆ. ಅದಕ್ಕೆ ಎರಡನೇ ಶಬ್ದ ಏನು ಮಾಡಬೇಕು ಗೊತ್ತಾ? ನಾವು ಒಂದು ದೇವರನ್ನು ನೋಡಬೇಕು, ಎರಡನೇದು ದೇವರನ್ನೇ ಹಿಂಬಾಲಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯಾವುದು ಮಾಡಬೇಡ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೋ ಅದನ್ನು ಮಾಡಿದ್ರೆ ನಿನಗೆ ದಂಡ ಬೀಳುತ್ತೆ. ಆದರೆ ದೇವರ ವಾಕ್ಯ ಎಷ್ಟು ಶ್ರೇಷ್ಠ ಗೊತ್ತಾ? ನೀನು ಕೆಟ್ಟವನಾಗಿದ್ದರೂ ನಿನ್ನನ್ನು ಪ್ರೀತಿ ಮಾಡ್ತಿದೆ, ನೀನು ಅವಿಧೇಯನಾಗಿದ್ದರೂ ನಿನ್ನನ್ನು ಪ್ರೀತಿ ಮಾಡ್ತಿದೆ, ನೀನು ಮಾತು ಕೇಳದವನಾಗಿದ್ದರೂ ನಿನ್ನನ್ನು ಪ್ರೀತಿ ಮಾಡ್ತಿದೆ, ತಪ್ಪಾದ ದಾರಿಯಲ್ಲಿ ನಡೆದರೂ ಕೂಡ ದೇವರ ವಾಕ್ಯ ನಿನ್ನನ್ನು ಪ್ರೀತಿ ಮಾಡ್ತಿದೆ. ನಿನ್ನನ್ನು ಪ್ರೀತಿಸುವಂಥವನು ಯೇಸು ಮಾತ್ರ ರೀ. ಆತನನ್ನು ನೋಡ್ರಿ. ಎರಡನೇದು ಆತನನ್ನು ಹಿಂಬಾಲಿಸ್ರಿ. ಮೂರನೇದು ಏನು ಮಾಡ್ರಿ? ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನಾಳೆ ಬೆಳಗ್ಗೆ ನಾವು ಹೊರಡಬೇಕಾಗಿದೆ, ಯೋರ್ದಾನ್ ನದಿ ಹತ್ರ ಹೊರಡಬೇಕಾಗಿದೆ.
ನೀವು ನಿಮ್ಮನ್ನ ಶುದ್ಧಿ ಮಾಡಿಕೊಳ್ಳಿರಿ. ಏನು ಮಾಡ್ಕೊಳ್ರಿ? ನಿಮ್ಮನ್ನು ನೀವೇನು ಮಾಡ್ಕೊಳ್ರಿ? ಶುದ್ಧಿ ಮಾಡಿಕೊಳ್ಳ್ರಿ. ಶುದ್ಧಿ ಮಾಡಿಕೊಳ್ಳ್ರಿ ಅಂದ್ರೆ ಏನು? ಶುದ್ಧಿ ಮಾಡಿಕೊಳ್ಳ್ರಿ ಅಂದ್ರೆ, ಶುದ್ಧೀಕರಣ ಅಂದ್ರೆ ಏನು? ಸಿದ್ಧರಾಗುವ ಪ್ರಕ್ರಿಯೆ, ಅದಕ್ಕೆ ಶುದ್ಧೀಕರಣ ಅಂತೀವಿ. ಸಿದ್ಧರಾಗುವ ಪ್ರಕ್ರಿಯೆ. ಉದಾಹರಣೆಗೆ ನಿಮಗೆ ಹೇಳ್ತೀನಿ. ಇವತ್ತು ಬೆಳಗ್ಗೆ ಆರಾಧನೆಗೆ ಬರಬೇಕು. ಬೆಳಗ್ಗೆನೇ ಎದ್ರಿ, ಸ್ನಾನ ಮಾಡಿದ್ರಿ, ನೀಟಾಗಿರುವಂಥ ಬಟ್ಟೆಗಳನ್ನ, ಸ್ವಚ್ಛವಾಗಿರುವಂಥ ಬಟ್ಟೆಗಳನ್ನ ಹಾಕ್ಕೊಂಡ್ರಿ, ನೀಟಾಗಿ ತಲೆ ಬಾಚಿಕೊಂಡು ಕೆಲವರು ಪ್ರಾರ್ಥನೆ ಮಾಡ್ಕೊಂಡ್ರಿ, ಬಂದ್ರಿ. ಇದಕ್ಕೆ ಏನಂತೀವಿ? ಶುದ್ಧೀಕರಣ ಅಂತೀವಿ. ಇದೇ ಶುದ್ಧೀಕರಣ. ಸಿದ್ಧರಾಗುವ ಪ್ರಕ್ರಿಯೆಯೇ ಶುದ್ಧೀಕರಣ. ಈಗ ಇನ್ನೂ ಉದಾಹರಣೆ ಹೇಳ್ತೀನಿ. ನಾನು ಎಲ್ಲಿಗಾದರೂ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ. ಅಣ್ಣ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಅಂದ್ರಿ ಅಂದ್ಕೊಳ್ರಿ. ಸರಿ ಬಾಪ ಅಂತೀನಿ. ನಾನು ಒಂದು ಅರ್ಧೋಗಿರೋದು ಅಂಗಿ ಹಾಕ್ಕೊಂಡು, ಭಯಂಕರ ಗಲೀಜಾಗಿರೋದು ಒಂದು ಪ್ಯಾಂಟ್ ಹಾಕ್ಕೊಂಡು, ತಲೆಯೆಲ್ಲ ಕೆಬರ್ಕೊಂಡು ಬಂದರೆ ನಾನೇನಂತೀನಿ? ನಾನು ಬೇಡ ಅನ್ನಲ್ಲ, ಮತ್ತೆ ಎಲ್ಲಿ ಬೇಜಾರಾಗ್ತಾರೋ ಅಂತೇಳಿ ನಾನೇನಂತೀನಿ ಅಂದರೆ, ನಾಳೆ ಬರುವಂತ ಬಿಡಪ್ಪ, ನಾನು ಬೇರೆ ಕಡೆ ಹೋಗ್ಬೇಕು ಅಂತೀನಿ. ನಿನ್ನನ್ನು ಬಿಟ್ಟೋಗ್ತೀನಿ. ನಾನು ಗಲೀಜಾಗಿರೋ ನೀನು ನನ್ನ ಜೊತೆಗೆ ಬಂದರೆ ನನಗೆ ಇಷ್ಟ ಇಲ್ಲ ಅನ್ನೋದಾದರೆ, ಯೇಸು ಸ್ವಾಮಿಯ ಎರಡನೇ ಬರೋಣದಲ್ಲಿ ಯೇಸುವಿನ ಜೊತೆಯಲ್ಲಿ ನಾವು ಏರಿ ಹೋಗಬೇಕು. ಆತನಿಗೋಸ್ಕರ ನೀನು ಹೆಂಗೆ ಸಿದ್ಧನಾಗಬೇಕು? ಮಾಲಿನ್ಯವಾದ ಬಟ್ಟೆ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಮಾಲಿನ್ಯವಾದ ಬಟ್ಟೆ ಹಾಕ್ಕೊಂಡ್ರೆ ನಿಮ್ಮ ಮಕ್ಕಳೇ ನಿಮಗೆ ಇಷ್ಟ ಆಗಲ್ಲ, ನಿಮ್ಮ ಮಕ್ಕಳೇ ನಿಮಗೆ ಇಷ್ಟ ಆಗಲ್ಲ. ಏನು ಬಟ್ಟೆ ತೆಗೆಯೋದು ಅಂತೀವಿ. ಬಿದ್ದು ಬಂದರೆ, ಬಟ್ಟೆ ಗಲೀಜಾಗಿದ್ರೆ ಫಸ್ಟ್ ಚೇಂಜ್ ಮಾಡೋದು ಅಂತೀವಿ. ಅಂದರೆ ಕೊಳಕಾದ ಬಟ್ಟೆ ಹಾಕ್ಕೊಂಡ್ರೆ ನಿಮ್ಮ ಮಕ್ಕಳೇ ನಿಮಗೆ ಇಷ್ಟ ಆಗಲ್ಲ. ಅಂಥದ್ದು ದೇವರ ಸನ್ನಿಧಾನದಲ್ಲಿ, ದೇವರ ಜೊತೆಯಲ್ಲಿ, ದೇವರ ಎರಡನೇ ಬರೋಣದಲ್ಲಿ ಮತ್ತೆ ನಾವು ಪರಲೋಕ ರಾಜ್ಯಕ್ಕೆ ಏರಿ ಹೋಗ್ಬೇಕಂದ್ರೆ ನಾವೆಂಗೆ ಸಿದ್ಧರಾಗಬೇಕು? ಸಿದ್ಧರಾಗುವ ಪ್ರಕ್ರಿಯೆಯೇ ಶುದ್ಧೀಕರಣ. ಇದೀರಾ? ನಾನು ಎಲ್ಲಿ ಹೋಗ್ಬೇಕೀಗ? ಯೇಸುವಿನ ಜೊತೆಯಲ್ಲಿ ಹೋಗ್ಬೇಕು. ನಾನು ಇಂಥವ್ರ ಜೊತೆಯಲ್ಲಿ ಹೋಗ್ಬೇಕು, ಇಂಥವ್ರ ಸಂಗಡ ಹೋಗ್ಬೇಕು. ಯಾರ ಜೊತೆಯಲ್ಲಿ ನೀನು ಹೋಗ್ತೀಯೋ ಅಷ್ಟರ ಮಟ್ಟಿಗೆ ನೀನು ರೆಡಿ ಆಗ್ತೀಯ. ನಾನು ಹೇಳಿದ ಕರೆಕ್ಟಾ? ಇದೀರಾ? ಯಾರ ಜೊತೆಯಲ್ಲಿ ಹೋಗ್ತೀಯೋ ಅಷ್ಟರ ಮಟ್ಟಿಗೆ ನೀನು ರೆಡಿ ಆಗ್ತೀಯ. ಇವನ ಜೊತೆ ಹೋಗ್ಬೇಕಂದ್ರೆ ಅವ್ರ ಥರ, ಅವ್ರ ಜೊತೆ ಹೋಗ್ಬೇಕಂದ್ರೆ ಅವ್ರ ಥರ, ಇವ್ರು ಇನ್ನೊಬ್ಬರ ಜೊತೆ ಹೋಗ್ಬೇಕಂದ್ರೆ ಇನ್ನೊಂದು ಥರ. ನೀನು ಇವಾಗ ನನ್ನನ್ನು ಕೇಳಿಸ್ಕೊಳ್ರಿ, ನಿನ್ನ ಪ್ರಯಾಣ ಟೂರ್ ಪ್ರಯಾಣ ಅಲ್ಲ. ನಿನ್ನ ಪ್ರಯಾಣ ಯೇಸುವಿನ ಸನ್ನಿಧಾನಕ್ಕೆ ನಿನ್ನ ಪ್ರಯಾಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಾರೆ. ಮೊದಲನೇ ಸಾರಿ ಮನುಷ್ಯನಾಗಿ ಬಂದಿದ್ದಾರೆ, ಎರಡನೇ ಸಾರಿ ಆತನು ರಾಜಾದಿರಾಜನಾಗಿ ಬರ್ತಾರೆ. ನಮ್ಮನ್ನು ಆತನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ನಿನಗೋಸ್ಕರ ಬರ್ತಾ ಇದ್ದಾರೆ. ನಿನಗೋಸ್ಕರ ಬರುವಾಗ ದೇವ್ರ ಮಕ್ಕಳೇ ಹೆಂಗೆ ರೆಡಿ ಆಗ್ತೀಯಾ? ಹೆಂಗೆ ಸಿದ್ಧನಾಗ್ತೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಸಾರಿ ಹೇಳ್ತೀನಿ, ಸಿದ್ಧರಾಗುವ ಪ್ರಕ್ರಿಯೆಯೇ ಪರಿಶುದ್ಧತೆ. ನಿಮ್ಮನ್ನು ನೀವು ಶುದ್ಧೀಕರಣ ಮಾಡಿಕೊಳ್ಳ್ರಿ. ಶುದ್ಧರಾದರು, ಅವರು ಸಿದ್ಧರಾದರು. ಯಾಜಕರು ರೆಡಿಯಾದರು, ಇಸ್ರಾಯೇಲರು ರೆಡಿಯಾದರು. ಮಂಜೂಷದ ಪೆಟ್ಟಿಗೆಯನ್ನು ತಗೊಂಡು ಹೆಗಲ ಮೇಲೆ ಇಟ್ಕೊಂಡ್ರು. ಇವಾಗ ಅವರ ಪ್ರಯಾಣ ಸಾಕ್ತಿರಿ. 900 ಮೀಟರ್ ದೂರ. ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ 2000 ಮೊಳ ಅಂತರ ಇರಲಿ. 900 ಮೀಟರ್ ದೂರ, ದೊಡ್ಡ ಅಂತರ. ಇವಾಗ ಇಸ್ರಾಯೇಲರು ಹಿಂದೆ 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 ಬರ್ತಿದ್ದಾರೆ. ಯಾಜಕರು ಮಂಜೂಷದ ಪೆಟ್ಟಿಗೆಯನ್ನು ಹೊತ್ಕೊಂಡು ಮುಂದೆ 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 ಹೋಗ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಇಸ್ರಾಯೇಲರೆಲ್ಲರೂ ಕೂಡ ಮಂಜೂಷದ ಪೆಟ್ಟಿಗೆಯನ್ನು ನೋಡುತ್ತಾ ಹೋಗ್ತಿದ್ದಾರೆ. ಇಸ್ರಾಯೇಲರೆಲ್ಲರೂ ಕೂಡ ಯಾಜಕರು ಇಟ್ಟಂಥ ಹೆಜ್ಜೆಗಳನ್ನು ಗಮನಿಸ್ತಾ ಹಿಂಬಾಲಿಸ್ತಾ ಅವರು ಹೋಗ್ತಾ ಇದ್ದಾರೆ. ಅವರನ್ನು ಅವರು ಶುದ್ಧೀಕರಣ ಮಾಡಿಕೊಂಡಿದ್ದಾರೆ. ಈ 3 ಕಾರ್ಯಗಳು ಅವರು ಮಾಡಿದ್ರಿಂದ ಏನಾಯಿತು? ನೋಡಿದ್ರಿಂದ, ವಿಧೇಯರಾಗಿದ್ದರಿಂದ, ಶುದ್ಧೀಕರಣ ಮಾಡಿಕೊಂಡಿದ್ದರಿಂದ ಏನಾಯ್ತು ಗೊತ್ತಾ? ಯಾಜಕರು ಹೋಗಿ ಯೋರ್ದಾನ್ ನದಿಯಲ್ಲಿ, ಪ್ರವಾಹದಂತೆ ಹರಿಯುತ್ತಾ ಇರುವ ಯೋರ್ದಾನ್ ನದಿಯಲ್ಲಿ ಕಾಲಿಟ್ಟ ಕೂಡಲೇ, ಆವಾಗಲೇ ನಾನು ಹೇಳಿದ್ನಲ್ಲ, ಯೋರ್ದಾನ್ ನದಿ ಇಬ್ಬಾಗ ಆಯ್ತು ರೀ.
ಮುಂದೆ ಮುಂದೆ ಮಂಜೂಷ ಹೋಗ್ತಿದೆ, ನೀರು ರಾಶಿ ರಾಶಿ ನಿಲ್ತಿದೆ. 900 ಮೀಟರ್ ದೂರ ನಿಂತವರು ಇಸ್ರಾಯೇಲ್ರು ಅದನ್ನು ಪೂರ್ತಿ ನೋಡಿ ದೇವರನ್ನ ಹಾಡಿರ್ಬೇಕು ಕಾಣುತ್ತೆ, ದೇವರನ್ನ ಕೊಂಡಾಡಿರ್ಬೇಕು ಕಾಣುತ್ತೆ, ದೇವರನ್ನ ನೃತ್ಯದಿಂದ ದೇವರನ್ನ ಘನಪಡಿಸಿರ್ಬೇಕಂತ ಕಾಣುತ್ತೆ. 3ನೇ ಅಧ್ಯಾಯದ 7ನೇ ವಾಕ್ಯ ತೆಗೀರಿ. ಇವಾಗ 3ನೇ ಅಧ್ಯಾಯದ 7ನೇ ವಾಕ್ಯ, ಅದೊಂದು ವಾಕ್ಯ ಓದ್ರಿ, ನಾನು ವಾಕ್ಯ ನಿಲ್ಲಿಸ್ತೀನಿ. 3ನೇ ಅಧ್ಯಾಯ. ಆಗ ಯೆಹೋವನು ಯೆಹೋಶುವನಿಗೆ, ನೋಡ್ರಿ ಇಲ್ಲಿ ಕೇಳಿಸ್ಕೊಳ್ರಿ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಎಲ್ಲರ ಮುಂದೆ ನಿನ್ನನ್ನು ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೆಂದು ಅವರಿಗೆ ಗೊತ್ತಾಗಲಿ. ಅಯ್ಯಯ್ಯೋ, ಮೋಶೆ ಹೋಗ್ಬಿಟ್ಟ, ಇವಾಗ ನಮ್ಮ ಗತಿ ಏನಪ್ಪ ಅಂತ ಅವರೊಳಗೆ ಭಯ ಇದೆಯಲ್ಲ. ಇವಾಗ ನಾನು ಈ ಅದ್ಭುತ ಮಾಡ್ತೀನಿ, ಅವ್ರಿಗೆ ಗೊತ್ತಾಗಲಿ, ಅವ್ರ ಕಣ್ಣಾರೆ ನೋಡ್ಲಿ, ಅವ್ರಿಗೆ ಗೊತ್ತಾಗ್ಬೇಕು ನಾನು ಯಾರಂತ. ಮೋಶೆ ಜೊತೆಯಲ್ಲಿದ್ದವನು ನಿನ್ನ ಜೊತೆಯಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲಿ. ಮೋಶೆಗೆ ಹೆದರಿದ ಜನರು ನಿನಗೂ ಹೆದರಿ ಗೌರವಿಸುವ ಹಾಗೆ ಅವ್ರಿಗೆ ಗೊತ್ತಾಗಲಿ. ದೇವರ ಮಕ್ಕಳೇ, ನಾನು ನಿಮಗೆ ಹೇಳ, ನಿಮ್ಮ ಮುಂದೆ ಯೋರ್ದಾನ್ ಪ್ರವಾಹದಂಥ ಕಷ್ಟಗಳು ನಿಮ್ಮ ಮುಂದೆ ಇದೆಯಾ? ಯೋರ್ದಾನ್ ಪ್ರವಾಹದಂಥ ಸಮಸ್ಯೆಗಳು ನಿಮ್ಮ ಮುಂದೆ ಇದೆಯಾ? ಹಂಗಿದ್ರೆ ನಾನು ಇವತ್ತು ವಾಕ್ಯ ಹೇಳ್ತೀನಿ ರೀ, 3 ಮಾತುಗಳನ್ನ ನಿಮಗೆ ನೆನಪು ಮಾಡ್ತೀನಿ. 1, ಏನೇ ಕಷ್ಟ ಬರಲಿ, ಏನೇ ನಷ್ಟ ಬರಲಿ, ದೇವರನ್ನೇ ನೋಡ್ರಿ. 2ನೇದೇನು ಮಾಡ್ರಿ, ಏನಾದರೂ ಆಗಲಿ ದೇವರನ್ನೇ ಹಿಂಬಾಲಿಸ್ರಿ. 1, ದೇವ್ರನ್ನ ನೋಡ್ರಿ. 2ನೇದು, ದೇವರನ್ನ ಹಿಂಬಾಲಿಸ್ರಿ. 3ನೇದು, ದೇವರಿಗಾಗಿ ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಳೋಣ. ಆಗ ನಮ್ಮ ಜೀವನದಲ್ಲಿ ಮಹಿಮೆಗಳನ್ನ ಕಾಣ್ತೀವಿ. ದೇವರ ಮಹಿಮೆಯನ್ನು ಕಾಣುವುದಕ್ಕಾಗಿ, ದೇವರ ಮಹಿಮೆಯನ್ನು ಅನುಭವಿಸುವುದಕ್ಕಾಗಿ ನೀನು 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 ಸಿದ್ಧನಾಗು. ಹಲ್ಲೆಲೂಯ. ರೆಡಿಯಾಗಿರು, ಅದ್ಭುತ ಹೊಂದ್ಕೊಳ್ಳೋಕ್ಕೆ ರೆಡಿಯಾಗಿರು, ಮಹಿಮೆಯನ್ನು ಹೊಂದ್ಕೊಳ್ಳೋಕ್ಕೆ ರೆಡಿಯಾಗಿರು. ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಬಂದರೆ ಅವ್ರ ಜೊತೆ ಹೋಗಕ್ಕೆ. ಹಲ್ಲೆಲೂಯ. ನಿನ್ನ ಆತ್ಮ ಕೊಳಕಾಗಿದೆಯಾ? ನಿನ್ನ ಮಾತು ಕೊಳಕಾಗಿದೆಯಾ? ನಿನ್ನ ಆಲೋಚನೆ ಕೊಳಕಾಗಿದೆಯಾ? ಶುದ್ಧಿ ಮಾಡ್ಕೋ. ಯೇಸು ಸ್ವಾಮಿ ಬರೋಣ ಯಾವತ್ತಂತ ನಮಗೆ ಗೊತ್ತಿಲ್ಲ. ಇವತ್ತು ರಾತ್ರಿನ, ನಾಳೆನಾ, ಮುಂದಿನ ವರ್ಷನಾ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳ ಕಾಲಕ್ಕ, ಮೊಮ್ಮಕ್ಕಳ ಕಾಲಕ್ಕ ನನಗೆ ಗೊತ್ತಿಲ್ಲ ರೀ. ಆದರೆ ಒಂದು ಮಾತ್ರ ಖಚಿತ, ಯೇಸು ಸ್ವಾಮಿ 2ನೇ ಸಾರಿ ಬರ್ತಾರೆ. ಅದಕ್ಕೆ ಸರಿಯಾಗಿ ರೆಡಿ ಆಗು.